ಶ್ರೀ ಮಹಾಗಣಪತಿಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಿರಿಗನ್ನಡ ಸುದ್ದಿವಾಹಿನಿಯ ಸದಭಿಮಾನದ ಸಹೃದಯ ವೀಕ್ಷಕ ಮಹಾಶಯರೇ, ತಮಗೆಲ್ಲರಿಗೂ ಕೂಡ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ ಬನ್ನಿ. ವೀಕ್ಷಕರೇ, ಈ ದಿನ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ವೀಕ್ಷಕ ಬಂಧುಗಳೇ, ಈ ದಿನ 2024 ಸೆಪ್ಟೆಂಬರ್ ತಿಂಗಳ 22ನೇ ತಾರೀಕು ಆದಿತ್ಯವಾಸರ ಅಂದರೆ ಭಾನುವಾರ. ಈ ಭಾನುವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ಕ್ರೋಧಿ ನಾಮ ಸಂವತ್ಸರೆ, ದಕ್ಷಿಣಾಯನೆ, ವರ್ಷ ಋತು, ಭಾದ್ರಪದ ಮಾಸ, ಕೃಷ್ಣ ಪಕ್ಷದ ಪಂಚಮಿಯ ತಿಥಿ ಈ ದಿನ ಇದೆ. ಇದು ಈ ದಿನ ರಾತ್ರಿ 9:05 ಇರಲಿದೆ. ಈ ದಿನದ ನಕ್ಷತ್ರ ಭರಣಿ ನಕ್ಷತ್ರ. ಇದು ಈ ದಿನ ಬೆಳಿಗ್ಗೆ 6:09 ಇರಲಿದೆ. ನಂತರ ಉಪರಿ ಇರೋದ್ರಿಂದ ಕೃತ್ತಿಕಾ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ತೈತಿಲ. ಇದು ಈ ದಿನ ಅಪರಾಹ್ನ 3:45 ಇರಲಿದೆ. ನಂತರ ಉತ್ತರ ಕರ್ಣ ಗರಜ ಆರಂಭ ಆಗುತ್ತೆ. ಈ ದಿನದ ಯೋಗ ಹರ್ಷಣ ಯೋಗ. ಇದು ಈ ದಿನ ಬೆಳಿಗ್ಗೆ 8:16 ಇರಲಿದೆ. ನಂತರ ವಜ್ರ ಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಷೂಲೆ ಪಶ್ಚಿಮ ದಿಕ್ಕಿಗೆ. ಇನ್ನು ಈ ದಿನ ಸೂರ್ಯ ಇರುವಂತಹ ರಾಶಿ ಕನ್ಯಾ, ಚಂದ್ರ ಇರುವಂತಹ ರಾಶಿ ವೃಷಭ. ಹಾಗೆ ಈ ದಿನ ರಾಹುಕಾಲ ಇರುವಂತಹ ಸಮಯ ಈ ದಿನ ಅಪರಾಹ್ನ 4:49 ಸಂಜೆ 6:20 ಗುಳಿಕ ಕಾಲ ಈ ದಿನ ಅಪರಾಹ್ನ 3:18 ಸಂಜೆ 4:49 ಇನ್ನು ಯಮಗಂಡ ಕಾಲ ಈ ದಿನ ಮಧ್ಯಾಹ್ನ 12:16 ಮಧ್ಯಾಹ್ನ 1:47 ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂತಹ ಸಮಯ ಈ ದಿನ ಸಂಜೆ 4:40 ಸಂಜೆ 5:28 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸಗಳನ್ನು ಈ ದುಷ್ಟ ಮುಹೂರ್ತ ಇರುವಂತಹ ಸಮಯದಲ್ಲಿ ಆರಂಭ ಮಾಡಿದ್ರೆ ಅದರಿಂದ ಬರುವಂತಹ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 11:49 ಮಧ್ಯಾಹ್ನ 12:37 ಅಭಿಜಿತ್ ಮುಹೂರ್ತದ ಸಮಯ. ಇನ್ನು ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂತಹ ಸಮಯ ಈ ದಿನ ರಾತ್ರಿ 8:47 ರಾತ್ರಿ 10:17 ಅಮೃತ ಕಾಲದ ಸಮಯ. ಹಾಗೆ ಈ ದಿನ ಸೂರ್ಯೋದಯ ಆಗುವಂತಹ ಸಮಯ ಪ್ರಾತಃ ಕಾಲ 6:08 ಸೂರ್ಯಾಸ್ತ ಸಂಜೆ 6:18. ಇನ್ನು ಈ ದಿನ ಚಂದ್ರನ ಬಲ ಇರುವಂತಹ ರಾಶಿಗಳು ಅಂತ ಹೇಳಿದ್ರೆ ವೃಷಭ, ಕರ್ಕಾಟಕ, ಸಿಂಹ, ವೃಶ್ಚಿಕ, ಧನಸ್ಸು ಮತ್ತೆ ಮೀನ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂತಹ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರದ ಅಧಿಪತಿ ರವಿ. ರವಿ ಅಂತ ಹೇಳಿದ್ರೆ ರಾಜನೀತಿಗೆ ಕಾರಕನಾಗಿರುವಂಥವನು, ಆಡಳಿತಕ್ಕೆ ಕಾರಕ, ಸರ್ಕಾರಕ್ಕೆ ಕಾರಕನಾಗಿರುವಂಥವನು ರವಿ. ಹಾಗಾಗಿನೇ ಈ ದಿನ ರಾಜಕೀಯ ಕ್ಷೇತ್ರದಲ್ಲಿರುವಂಥವ್ರಿಗೆ, ರಾಜಕಾರಣಿಗಳಿಗೆ ತುಂಬ ಅನುಕೂಲ ಇದೆ. ನೀವು ಯಾವುದೇ ಚಟುವಟಿಕೆಗಳನ್ನು ಈ ದಿನ ಆರಂಭ ಮಾಡ್ಬೋದು. ಯಾವುದೇ ರೀತಿಯ ಪ್ರಯಾಣಗಳು ಕೂಡ ನಿಮಗೆ ಸಿದ್ಧಿಸುತ್ತೆ, ಒಳ್ಳೆಯ ಫಲವನ್ನು ತಂದುಕೊಡುತ್ತೆ. ಹಾಗೆ ಈ ದಿನ ಸರ್ಕಾರದ ಮಟ್ಟದಲ್ಲಿ ಆಗಬೇಕಾಗಿರುವಂತಹ ಕೆಲಸ ಕಾರ್ಯಗಳು ಕೂಡ ಯಶಸ್ವಿಯಾಗಿ ಜರುಗುತ್ತೆ. ಇನ್ನು ರವಿ ಪಿತೃಕಾರಕ, ಪುತ್ರಕಾರಕ.
ಹಾಗೆ ಆರೋಗ್ಯಕ್ಕೆ, ಧರ್ಮಕ್ಕೆ, ಕೀರ್ತಿಗೆ, ಆಕರ್ಷಣೆಗೆ ಕಾರಕನಾಗಿರುವಂಥವನು ರವಿ. ಹಾಗಾಗಿ ಈ ಕ್ಷೇತ್ರದಲ್ಲಿ ಈ ದಿನ ನಿಮಗೆ ಅತ್ಯುತ್ತಮವಾದಂಥ ಫಲಗಳನ್ನು ಪಡ್ಕೊಳ್ಳುವಂಥ ಅವಕಾಶಗಳಿರುತ್ತೆ. ಅದೇ ರೀತಿ ಈ ದಿನ ಇರುವಂಥ ಗುರುಹೋರ ಕೂಡ ಬಹಳ ಚೆನ್ನಾಗಿದೆ, ತುಂಬ ಫೇವರಬಲ್ ಆಗಿರುವಂಥದ್ದು. ಇದು ಈ ದಿನ ಬೆಳಿಗ್ಗೆ 11 ಗಂಟೆ 10 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 11 ನಿಮಿಷದವರೆಗೆ, ಇನ್ನು ಸಂಜೆ 6 ಗಂಟೆ 15 ನಿಮಿಷದಿಂದ ಸಂಜೆ 7 ಗಂಟೆ 14 ನಿಮಿಷದವರೆಗೆ, ಹಾಗೆ ರಾತ್ರಿ 1 ಗಂಟೆ 10 ನಿಮಿಷದಿಂದ ರಾತ್ರಿ 2 ಗಂಟೆ 10 ನಿಮಿಷದವರೆಗೆ ಗುರುಹೋರ ಇರುವಂತಹ ಸಮಯ. ಇದನ್ನು ನೀವು ಅನುಸರಣೆ ಮಾಡಬಹುದು, ಒಳ್ಳೆಯದಾಗತ್ತೆ. ಅದೇ ರೀತಿ ಈ ದಿನ ಇರುವಂಥ ಶನಿಹೋರ ಸ್ವಲ್ಪ ಅನ್ಫೇವರಬಲ್ ಆಗಿರುವಂಥದ್ದು. ಹಾಗಾಗಿ ಭಾನುವಾರ ಇರುವಂಥ ಶನಿಹೋರದಲ್ಲಿ ಯಾವುದೇ ಪ್ರಯಾಣವನ್ನು ಮಾಡಬೇಡಿ, ಯಾವುದೇ ವ್ಯಾಪಾರ ವ್ಯವಹಾರಗಳ ವಿಸ್ತರಣೆಯ ಸಂಬಂಧ ಯಾವುದೇ ತೀರ್ಮಾನಗಳನ್ನು ಕೈಗೊಳ್ಳಬೇಡಿ. ದಾಖಲೆ ಪತ್ರಗಳಿಗೆ ಸಹಿ ಮಾಡುವಂಥದ್ದಾಗಲಿ ಅಥವಾ ಬಂಡವಾಳ ಹೂಡುವಂಥ ವಿಚಾರದಲ್ಲಿ ತೀರ್ಮಾನವನ್ನು ಮಾಡುವಂಥದ್ದನ್ನಾಗಲಿ ಮಾಡಬೇಡಿ. ಇನ್ನು ರಾಜಕಾರಣಿಗಳಿಗೆ ಈ ದಿನ ಇರುವಂಥ ಶನಿಹೋರ ಅಷ್ಟೊಂದು ಅನುಕೂಲವನ್ನು ತರಲ್ಲ. ಹಾಗಾಗಿನೇ ಈ ದಿನ ನಿಮ್ಮ ಪ್ರಯಾಣವನ್ನು, ನಿಮ್ಮ ಯಾವುದೇ ಚಟುವಟಿಕೆಗಳನ್ನು ಈ ದಿನ ಇರುವಂಥ ಶನಿಹೋರದಲ್ಲಿ ಆರಂಭ ಮಾಡಬೇಡಿ. ಇನ್ನು ಕಬ್ಬಿಣ ಮತ್ತು ಕಲ್ಲಿನ ವ್ಯಾಪಾರಿಗಳಿಗೂ ಕೂಡ ಈ ದಿನ ಶನಿಹೋರ ಚೆನ್ನಾಗಿಲ್ಲ. ಹಾಗಾಗಿ ನಿಮ್ಮ ವ್ಯಾಪಾರದ ಸಂಬಂಧವಾಗಿ ಯಾವುದೇ ರೀತಿಯ ಪ್ರಯತ್ನಗಳನ್ನು ಆದಷ್ಟು ಶನಿಹೋರದಲ್ಲಿ ಮಾಡಬೇಡಿ. ಇನ್ನು ಹಿರಿಯರನ್ನ ಭೇಟಿ ಮಾಡುವಂಥದ್ದು, ಗಣ್ಯರನ್ನ ಭೇಟಿ ಮಾಡುವಂಥದ್ದು, ರಾಜಕಾರಣಿಗಳನ್ನು ಭೇಟಿ ಮಾಡಿ ಅವರಿಂದ ಯಾವುದೇ ಸಹಾಯ ಸಹಕಾರಗಳು ಬೇಕು ಅಂದರೂ ಕೂಡ ಅದನ್ನು ಈ ಶನಿವಾರದಲ್ಲಿ ಮಾಡಬೇಡಿ. ಇದು ಈ ದಿನ ಬೆಳಿಗ್ಗೆ 10 ಗಂಟೆ 10 ನಿಮಿಷದಿಂದ ಬೆಳಿಗ್ಗೆ 11 ಗಂಟೆ 10 ನಿಮಿಷದವರೆಗೆ, ಇನ್ನು ಸಂಜೆ 5 ಗಂಟೆ 14 ನಿಮಿಷದಿಂದ ಸಂಜೆ 6 ಗಂಟೆ 15 ನಿಮಿಷದವರೆಗೆ, ಹಾಗೆ ರಾತ್ರಿ 12 ಗಂಟೆ 11 ನಿಮಿಷದಿಂದ ರಾತ್ರಿ 1 ಗಂಟೆ 10 ನಿಮಿಷದವರೆಗೆ ಶನಿಹೋರ ಇರುವಂತಹ ಸಮಯ. ಇದನ್ನ ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು ಒಳ್ಳೆಯ ಸಮಯದಲ್ಲಿ ಆರಂಭ ಮಾಡಿ, ಒಳ್ಳೆಯ ಮುಹೂರ್ತ ಯಾವುದು ಅನ್ನುವಂಥದ್ದನ್ನು ತಿಳ್ಕೊಂಡು ಮುಂದುವರಿರಿ. ಹಾಗೆ ಕೆಲವೊಂದು ಹೊರದಲ್ಲಿ ಕೆಲವೊಂದು ನಿರ್ದಿಷ್ಟ ಕೆಲಸಗಳನ್ನು ಆರಂಭ ಮಾಡೋದ್ರಿಂದ ಅತ್ಯುತ್ತಮ ಫಲಿತಾಂಶಗಳು ಕೂಡ ಸಿಕ್ಕತ್ತೆ. ಇದನ್ನು ನೀವು ಪ್ರತಿದಿನ ತಿಳ್ಕೊಳ್ಬೇಕು. ಅದಕ್ಕಾಗಿನೇ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂತಹ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂತಹ ಮಾಹಿತಿಗಳು ಸಿಕ್ಕತ್ತೆ. ಅದನ್ನು ಅನುಸರಣೆ ಮಾಡೋದ್ರಿಂದ ಖಂಡಿತ ನಿಮ್ಮ ಚಟುವಟಿಕೆಗಳು ಯಶಸ್ವಿಯಾಗುತ್ತೆ, ಒಳ್ಳೆಯ ಫಲಿತಾಂಶ ಸಿಕ್ಕತ್ತೆ. ನೀವು ನಿರೀಕ್ಷೆ ಮಾಡಿದಂತಹ ಫಲವನ್ನು ಪಡ್ಕೊಳ್ಬೇಕು ಅಂತ ಹೇಳಿದ್ರೆ ಪ್ರತಿದಿನ ನೀವು ಪಂಚಾಂಗ ಶ್ರವಣವನ್ನು ಮಾಡಬೇಕು. ಈ ಪಂಚ ಅಂಗಗಳಾದಂತಹ ತಿಥಿ, ವಾರ, ನಕ್ಷತ್ರ, ಯೋಗ, ಕರಣ ಇವುಗಳನ್ನು ನೀವು ಅನುಸರಣೆ ಮಾಡಬೇಕು. ಅದರಲ್ಲೂ ಈ ಹೊರ ಅನ್ನುವಂಥದ್ದನ್ನು ಮಾತ್ರ ಪ್ರತಿನಿತ್ಯ ನೀವು ಅಬ್ಸರ್ವ್ ಮಾಡ್ತಾ ಇರಿ. ನಿಮ್ಮ ಒಳ್ಳೆಯ ಕೆಲಸಕ್ಕೆ ಒಳ್ಳೆಯ ಸಮಯ ಯಾವುದು ಅನ್ನುವಂಥದ್ದು ನಿಮಗೆ ತಿಳಿಯುತ್ತೆ. ಆಗ ನಿಮ್ಮ ಪ್ರಯತ್ನಗಳನ್ನು ಮುಂದುವರಿಸಿ, ಒಳ್ಳೆಯದಾಗುತ್ತೆ. ಹಾಗೆ ಬಂಧುಗಳೇ, ಈ ದಿನ ಭರಣಿ ನಕ್ಷತ್ರ ಇದೆ. ಅದರಲ್ಲೂ ಸೂರ್ಯೋದಯದ ಸಮಯಕ್ಕೆ ಭರಣಿ ನಕ್ಷತ್ರ ಇರುತ್ತೆ. ನಂತರ ಉಪರ ಇರೋದ್ರಿಂದ ಕೃತ್ತಿಕಾ ನಕ್ಷತ್ರ ಆರಂಭ ಆಗ್ಬಿಡುತ್ತೆ. ಆದರೆ ಈ ದಿನ ಸೂರ್ಯೋದಯದಲ್ಲಿ ಭರಣಿ ನಕ್ಷತ್ರ ಇರೋದ್ರಿಂದ ಕೆಲವರು ಭರಣಿ ಶ್ರಾದ್ದವನ್ನು ಮಾಡುವಂಥ ದಿನ. ಇದು ಬಹಳ ವಿಶೇಷವಾದಂತಹ ದಿನ ಈ ಪಿತೃಪಕ್ಷದಲ್ಲಿ. ಹಾಗೆ ಈ ದಿನ ಮಧ್ಯಾಹ್ನ 3 ಗಂಟೆ 2 ನಿಮಿಷಕ್ಕೆ ಸಿಂಹರಾಶಿಯಲ್ಲಿ ಬುಧ ಉತ್ತರ ನಕ್ಷತ್ರವನ್ನು ಪ್ರವೇಶ ಮಾಡ್ತಾ ಇದ್ದಾನೆ. ಇನ್ನು ಬುಧ ನಾಳೆಯ ದಿನ ಕನ್ಯಾ ರಾಶಿಗೆ ಪ್ರವೇಶ ಮಾಡುವಂತಹ ಸಂದರ್ಭ. ಹಾಗಾಗಿ ಈ ಬುಧನ ರಾಶಿ ಬದಲಾವಣೆ ಏನಿದೆ ಇದು ಕೂಡ ವ್ಯಾಪಾರಿ ವರ್ಗದವರಲ್ಲಿ ಸ್ವಲ್ಪ ಅನುಕೂಲತೆಗಳನ್ನು ಅನಾನುಕೂಲತೆಗಳನ್ನು ತಂದುಕೊಡುವಂತಹ ಸಂದರ್ಭ ಕೂಡ ಇದೆ. ಇನ್ನು ಶುಕ್ರ ಈಗಾಗಲೇ ತುಲಾ ರಾಶಿಯಲ್ಲಿದ್ದಾನೆ. ಇನ್ನು ರಾಹು ನಕ್ಷತ್ರವಾದಂತಹ ಸ್ವಾತಿಯಲ್ಲಿ ಇದೇ 24ನೇ ತಾರೀಕಿನಿಂದ ಅಕ್ಟೋಬರ್ 5ನೇ ತಾರೀಕಿನವರೆಗೆ ಶುಕ್ರ ಸ್ವಾತಿ ನಕ್ಷತ್ರದಲ್ಲಿ ಇರ್ತಾನೆ. ಹಾಗಾಗಿ ಸ್ವಾತಿ ನಕ್ಷತ್ರದವರಿಗೆ ಈ ಶುಕ್ರನ ಪ್ರವೇಶ ಕೆಲವೊಮ್ಮೆ ವಿಶೇಷ ಫಲಗಳನ್ನು ಕೂಡ ತಂದುಕೊಡುವಂಥದ್ದು ಇದೆ. ಇನ್ನು ಈಗಾಗಲೇ ಹೇಳಿದಾಗೆ ನಾಳೆಯ ದಿನ ಕನ್ಯಾ ರಾಶಿಗೆ ಬುಧನ ಪ್ರವೇಶ ಆಗುತ್ತೆ. ಜೊತೆಗೆ 24ನೇ ತಾರೀಕು ಅಂದರೆ ಮಂಗಳವಾರದಿಂದ ಉತ್ತರ ಫಲ್ಗುಣಿ ಮಳೆ 4ನೇ ಪಾದ ಆರಂಭ ಆಗ್ತಾ ಇದೆ. ಹಾಗಾಗಿ ನಾಳೆಯ ದಿನ ಈ ಉತ್ತರ ಫಲ್ಗುಣಿ 3ನೇ ಪಾದ ಮುಕ್ತಾಯ ಆಗುವಂಥದ್ದು ಕೂಡ ಇದೆ. ಇನ್ನು ಈಗಾಗಲೇ ಹೇಳಿದಾಗೆ ಇದು ಪರಟಾಶಿ ಮಾಸ, ಬಹಳ ವಿಶೇಷವಾಗಿರುವಂತಹ ಮಾಸ ಇದು. ಜೊತೆಗೆ ಈ ಸಂದರ್ಭದಲ್ಲಿ ಬಂದಿರುವಂತಹ ಪಿತೃಪಕ್ಷದ ಆಚರಣೆಯನ್ನ ಈಗಾಗಲೇ ಮಾಡ್ತಾ ಇದ್ದೀರಿ. ಮೃತರ ಶ್ರಾದ್ದವನ್ನು ಮಾಡುವಂಥದ್ದು, ಅವರಿಗೆ ತರ್ಪಣವನ್ನು ಕೊಡುವಂತಹ ವಿಚಾರಗಳು ಕೂಡ ನಿಮ್ಮ ಸಂಪ್ರದಾಯದಂತೆ ನಡೀತಾ ಇದೆ. ಕೆಲವರು ಈ ಪಿತೃಪಕ್ಷದಲ್ಲಿ ಮಾಡಬಹುದು, ಕೆಲವರು ಬೇರೆ ಸಂದರ್ಭಗಳಲ್ಲಿ ಮಾಡಬಹುದು. ಒಟ್ಟಾರೆ ವರ್ಷಕ್ಕೆ ಒಮ್ಮೆ ಈ ಪಿತೃ ಕಾರ್ಯವನ್ನು ನೆರವೇರಿಸಬೇಕು ಅನ್ನುವಂಥದ್ದು ಪುರಾಣಗಳಲ್ಲೂ ಕೂಡ ಉಲ್ಲೇಖಿತವಾಗಿರುವಂತಹ ಒಂದು ವಿಚಾರ. ಹಾಗಾಗಿ ಪಿತೃಗಳ ಆತ್ಮಕ್ಕೆ ಶಾಂತಿ ಸಿಗಬೇಕು. ಒಂದು ವೇಳೆ ಆ
ಆತ್ಮಕ್ಕೆ ಶಾಂತಿ ಸಿಕ್ಕದೆ ಹೋದ್ರೆ ಪಿತೃದೋಷ ಎದುರಾಗುತ್ತೆ. ಮನೆಯಲ್ಲಿ ಸಮಸ್ಯೆಗಳು ಉಲ್ಬಣ ಆಗುವಂತ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗಾಗಿನೇ ಈ 15 ದಿನಗಳ ಪಿತೃಪಕ್ಷವನ್ನು ಆಚರಣೆ ಮಾಡಬೇಕು. ಪಿತೃಗಳಿಗೆ ಅಂದ್ರೆ ನಮ್ಮ ಪೂರ್ವಜರಿಗೆ ಶ್ರಾದ್ದವನ್ನು ಮಾಡಬೇಕು, ಇಲ್ಲ ತಿಲ ತರ್ಪಣವನ್ನು ಕೊಡಬೇಕು ಅನ್ನುವಂಥ ಒಂದು ವಿಚಾರ. ಏಕೆಂದ್ರೆ ಈ ಮೃತರು ಭೂಮಿಗೆ ಈ ಸಂದರ್ಭದಲ್ಲಿ ಬಂದು ತಮ್ಮ ಕುಟುಂಬದವರನ್ನ ಗಮನಿಸ್ತಾ ಇರ್ತಾರೆ. ಹಾಗಾಗಿನೇ ಕುಟುಂಬದಲ್ಲಿ ಶ್ರಾದ್ದವನ್ನ ಮಾಡುವಂಥದ್ದು, ತರ್ಪಣವನ್ನ ಕೊಡೋದ್ರಿಂದ ಪೂರ್ವಜರ ಹಸಿವು ಮತ್ತು ಬಾಯಾರಿಕೆಗಳು ತೀರಿ ಹೋಗುತ್ತೆ. ಅದರಿಂದ ಪಿತೃಗಳು ಸಂತೃಪ್ತರಾಗಿ ನಮಗೆ ಆಶೀರ್ವಾದವನ್ನ ಮಾಡ್ತಾರೆ. ಒಂದು ವೇಳೆ ಪಿತೃಗಳೇನಾದರೂ ಹಸಿವಿನಿಂದ ಬಾಯಾರಿಕೆಯಿಂದ ಬಳಲ್ತಾ ಇದ್ರೆ ಅವರ ಕೋಪ ಶಾಪವಾಗಿ ಪರಿಣಮಿಸುತ್ತೆ. ಜೀವನ ಪರ್ಯಂತ ನಮ್ಮನ್ನ ಅದು ಬಾಧಿಸುತ್ತೆ ಅನ್ನುವಂಥ ಒಂದು ನಂಬಿಕೆ ಇದೆ. ಆದ್ರಿಂದಲೇ ಪಿತೃಪಕ್ಷದ ಸಂದರ್ಭದಲ್ಲಿ ನಾವು ನಮ್ಮ ಪೂರ್ವಜರಿಗೆ ನೀರನ್ನು ಅರ್ಪಿಸೋದ್ರಿಂದ ಅವರ ಹಸಿವು ನೀಗುತ್ತೆ ಮತ್ತು ಅವರು ಸಂತೋಷವಾಗಿರ್ತಾರೆ ಅನ್ನುವಂಥ ಒಂದು ವಿಚಾರ. ಹಾಗಾಗಿನೇ ಧಾರ್ಮಿಕ ಶಾಸ್ತ್ರದ ಪ್ರಕಾರ ಕೂಡ ತರ್ಪಣ ಅತ್ಯಂತ ಮಹತ್ವಪೂರ್ಣವಾಗಿರುವಂತಹ ಒಂದು ಪಿತೃ ಕಾರ್ಯ. ಇಲ್ಲಿ ಈ ಶ್ರಾದ್ದ ಅನ್ನುವಂಥದ್ದು ನಾವು ಕೃತಜ್ಞತೆಯನ್ನು ಸಲ್ಲಿಸುವಂಥದ್ದು. ಮರಳಿ ಬಾರದ ಲೋಕಕ್ಕೆ ತೆರಳಿರುವಂತಹ ಹಿರಿಯರಿಗೆ ಸಲ್ಲಿಸುವಂತಹ ಕೃತಜ್ಞತೆ ಅದು. ಏಕೆಂದ್ರೆ ಅವರು ನಮಗಾಗಿ ಮಾಡಿರುವಂತಹ ಕೆಲವು ಕಾರ್ಯಗಳಿರಲಿ, ಅವರ ತ್ಯಾಗದ ಜೀವನ ಆಗಲಿ ನಮ್ಮನ್ನ ಈ ಭೂಮಿಯ ಮೇಲಿರಿಸಿದೆ. ಅದಕ್ಕಾಗಿ ಅವರಿಗೆ ಒಂದು ಕೃತಜ್ಞತೆಯನ್ನ ಹೇಳುವಂಥದ್ದು. ಜೊತೆಗೆ ದೇವರಿಗೆ, ಗುರು ಸಮಾನರಿಗೆ, ಸಮಾಜದಲ್ಲಿ ಇರುವಂತಹ ಗಣ್ಯರಿಗೆ, ಮಾತಾ ಪಿತೃಗಳ ಋಣವನ್ನು ತೀರಿಸಬೇಕು ಅನ್ನುವಂಥದ್ದಿದೆ. ಹಾಗಾಗಿನೇ ಪಿತೃ ಋಣವನ್ನು ತೀರಿಸಲಿಕ್ಕೆ ಈ ಸಂದರ್ಭ ಅತ್ಯಂತ ಸೂಕ್ತವಾಗಿರುವಂತಹ ಸಂದರ್ಭ. ಇದನ್ನ ನಾವು ಸದುಪಯೋಗ ಪಡಿಸಿಕೊಂಡು, ಹಾಗೆ ಕೆಲವರ ಸಂಪ್ರದಾಯದಂತೆ ಈ ಪಿತೃಪಕ್ಷದಲ್ಲಿ ದಕ್ಷಿಣ ದಿಕ್ಕಿನಲ್ಲಿ ಚತುರ್ಮುಖ ದೀಪವನ್ನ ಅಂದ್ರೆ 4 ಮುಖವುಳ್ಳಂತಹ ದೀಪವನ್ನ ಹಚ್ಚಿಡೋದ್ರಿಂದ ಕೂಡ ನಮ್ಮ ಪಿತೃಗಳು ನಮ್ಮ ಮೇಲೆ ಸಂತುಷ್ಟರಾಗ್ತಾರೆ ಅನ್ನುವಂಥ ಒಂದು ನಂಬಿಕೆ ಇದೆ. ಆದ್ರಿಂದಲೇ ಇಲ್ಲಿ ದಕ್ಷಿಣ ದಿಕ್ಕನ್ನ ಶಾಸ್ತ್ರದಲ್ಲಿ ಯಮನ ದಿಕ್ಕು ಅಂತ ಹೇಳಿ ಪರಿಗಣಿಸಿದ್ದಾರೆ. ಹಾಗಾಗಿ ಈ ದಕ್ಷಿಣ ದಿಕ್ಕಿನಲ್ಲಿ 4 ಮುಖದ ದೀಪವನ್ನು ಹಚ್ಚಿಡೋದ್ರಿಂದ ಪಿತೃಗಳ ಆತ್ಮ ಶಾಂತವಾಗುತ್ತೆ. ದಕ್ಷಿಣ ದಿಕ್ಕಿನಲ್ಲೇ ಈ ದೀಪ ಬೆಳಗಿಸೋದ್ರಿಂದ ಪಿತೃ ದೋಷದಿಂದಲೂ ಕೂಡ ಪರಿಹಾರ ಸಿಕ್ಕತ್ತೆ ಅನ್ನುವಂಥ ಒಂದು ವಿಚಾರ ಇದೆ. ಆದ್ರಿಂದಲೇ ಪ್ರತಿಯೊಬ್ಬರೂ ಕೂಡ ಪಿತೃಪಕ್ಷದ ಸಮಯದಲ್ಲಿ ಈ ಕೆಲಸವನ್ನು ಮಾಡಬೇಕು ಅನ್ನುವಂಥದ್ದು. ಇನ್ನು ನಾವು ಕಡ್ಡಾಯವಾಗಿ ಮರಣ ಹೊಂದಿದಂತಹ ಪಿತೃಗಳ ಫೋಟೋವನ್ನು ಮನೆಯ ಕೆಲವೊಂದು ಸ್ಥಳದಲ್ಲಿ ಇಟ್ಟು ಆ ಪಿತೃಪಕ್ಷದ ಸಮಯದಲ್ಲಿ ಅವರಿಗೆ ತುಪ್ಪದ ದೀಪವನ್ನು ಹಚ್ಚಿಡಬೇಕು ಅನ್ನುವಂಥದ್ದು ಇದೆ. ಇದರಿಂದ ಪೂರ್ವಜರಿಗೆ ಸಂತೋಷ ಆಗಿ ನಮ್ಮ ಮೇಲೆ ಕೃಪಾ ದೃಷ್ಟಿಯನ್ನು ಹರಿಸ್ತಾರೆ ಅನ್ನುವಂಥದ್ದು. ಇನ್ನು ಯಾವಾಗಲೂ ಕೂಡ ಪಿತೃಗಳು ನಮ್ಮ ಮನೆಯನ್ನ ಮುಖ್ಯ ದ್ವಾರದ ಮೂಲಕ ಪ್ರವೇಶ ಮಾಡ್ತಾರೆ. ಆದ್ದರಿಂದ ಮುಖ್ಯ ದ್ವಾರದಲ್ಲಿ ದೀಪವನ್ನು ಬೆಳಗಿಸಬೇಕು ಅನ್ನುವಂಥ ಒಂದು ವಿಚಾರ ಕೂಡ ಇದೆ. ಹಾಗಾಗಿ ಜೀವನದಲ್ಲಿ ನಕಾರಾತ್ಮಕತೆ ದೂರ ಆಗಬೇಕು, ಧನಾತ್ಮಕ ಶಕ್ತಿ ಮನೆಗೆ ಪ್ರವಹಿಸಬೇಕು ಅಂತ ಹೇಳಿದ್ರೆ ಮನೆಯ ಮುಂಭಾಗಿಲಿನ ಬಳಿ ದೀಪವನ್ನು ಹಚ್ಚಿಡಬೇಕು ಅನ್ನುವಂಥ ಒಂದು ನಂಬಿಕೆ ಇದೆ. ಇನ್ನು ಈ ದಿನದ ವಿಶೇಷತೆ ಅಂತ ಹೇಳಿದ್ರೆ ಮಹಾಭರಣಿ ಶ್ರಾದ್ದವನ್ನ, ಅಂದ್ರೆ ಈ ಭರಣಿ ಶ್ರಾದ್ದವನ್ನ ಯಾರು ಮಾಡಬೇಕು, ಯಾಕೆ ಮಾಡಬೇಕು ಅನ್ನುವಂಥ ವಿಚಾರದ ಬಗ್ಗೆ ಕೆಲವು ಮಾಹಿತಿಗಳನ್ನು ನೋಡೋಣ. ಈ ಪಿತೃಪಕ್ಷದಲ್ಲಿ ಬರುವಂತಹ ಭರಣಿ ನಕ್ಷತ್ರ ಏನಿದೆ ಬಹಳ ವಿಶೇಷವಾಗಿರುವಂತಹ ದಿನ ಅದು. ಮಹಾಭರಣಿ ಶ್ರಾದ್ದ ಮಹಾಲಯ ಪಿತೃಪಕ್ಷದ ಸಮಯದಲ್ಲಿ ಭರಣಿ ನಕ್ಷತ್ರದ ದಿನದಂದು ಭರಣಿ ನಕ್ಷತ್ರದ ಸಮಯದಲ್ಲಿ ಮರಣ ಹೊಂದಿದ್ದಾರಲ್ಲ ಅಂಥ ಪೂರ್ವಜರಿಗೆ ಈ ಪೂಜೆಯನ್ನು ಮಾಡುವಂಥ ವಿಚಾರ. ಹಾಗಾಗಿ ಭಗವಾನ್ ಯಮ ಈ ನಕ್ಷತ್ರದ ಅಧಿಪತಿಯಾಗಿರ್ತಾನೆ. ಎಲ್ಲ ಪೂರ್ವಜರಿಗೆ ಈ ಭರಣಿ ಶ್ರಾದ್ದವನ್ನು ಅರ್ಪಿಸುವಂಥದ್ದು ತುಂಬ ಮಂಗಳಕರ ಅಂತ ಹೇಳಿ ಪರಿಗಣಿಸಲ್ಪಟ್ಟಿರುವಂಥ ಒಂದು ವಿಚಾರ. ಇಲ್ಲಿ ಪಿತೃಪಕ್ಷ ಅಂತ ಹೇಳಿ ಕರೆಯಲ್ಪಡುವಂತಹ ಈ ಮಹಾಲಯ ಪಕ್ಷದ ಮಂಗಳಕರ ಅವಧಿಯನ್ನ ನಾವು ನೋಡುವಂತಹ ಸಂದರ್ಭದಲ್ಲಿ ನಾವು ಈ ಭರಣಿ ಶ್ರಾದ್ದಕ್ಕೆ ವಿಶೇಷ ಗೌರವವನ್ನು ಕೊಡ್ತೇವೆ. ಹಾಗಾಗಿನೇ ಅಗಲಿದ ಪಿತೃಗಳಿಗೆ, ನಮ್ಮ ಪ್ರೀತಿ ಪಾತ್ರರು ನಮ್ಮಿಂದ ದೂರ ಹೋಗಿದ್ದಾರೆ, ಅಗಲಿದ್ದಾರೆ, ಅಂಥವರ ಗೌರವಾರ್ಥವಾಗಿ ಈ ಭರಣಿ ನಕ್ಷತ್ರದ ದಿನ ಭರಣಿ ಶ್ರಾದ್ದವನ್ನು ಮಾಡಬೇಕು. ಇಲ್ಲಿ ಭರಣಿ ಶ್ರಾದ್ದ ಮತ್ತೆ ಇತರ ರೀತಿಯ ಶ್ರಾದ್ದ ಅತ್ಯಂತ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿರುವಂಥದ್ದು. ಅದರಲ್ಲೂ ಮತ್ಸ್ಯ ಪುರಾಣದಲ್ಲಿ, ಅಗ್ನಿ ಪುರಾಣದಲ್ಲಿ ಮತ್ತೆ ಗರುಡ ಪುರಾಣದಲ್ಲಿ ವಿಶೇಷವಾಗಿ ಈ ಭರಣಿ ಶ್ರಾದ್ದದ ಬಗ್ಗೆ ಉಲ್ಲೇಖ ಮಾಡಿದ್ದಾರೆ.
ಹಾಗಾಗಿ ಈ ಭರಣಿ ಶ್ರಾದ್ದದ ಪುಣ್ಯ ಗಯಾ ಶ್ರಾದ್ದದಂತೆ ಇರುತ್ತೆ ಅಂತ ಹೇಳ್ತಾರೆ. ಗಯಾ ಶ್ರಾದ್ದ, ಗಯಾದಲ್ಲೇ ಹೋಗಿ ನಾವು ಪಿತೃಗಳಿಗೆ ಪಿಂಡ ಪ್ರದಾನ ಮಾಡುವಂಥ ಒಂದು ಸಂದರ್ಭ. ಹಾಗಾಗಿ ಗಯಾ ಶ್ರಾದ್ದದಷ್ಟೇ ಈ ಭರಣಿ ಶ್ರಾದ್ದ ಕೂಡ ಪವಿತ್ರವಾಗಿರುವಂಥದ್ದು. ಇಲ್ಲಿ ಭರಣಿ ನಕ್ಷತ್ರ ಇರುವಂತಹ ಸಮಯದಲ್ಲಿ ಪಿತೃ ಕಾರ್ಯವನ್ನು ಮಾಡಬೇಕು. ಇಲ್ಲಿ ಕೆಲವರು ಪಾರ್ವಾಣ ಶ್ರಾದ್ದವನ್ನು ಮಾಡ್ತಾರೆ, ಅಂದ್ರೆ ತ್ರಿಪಿಂಡಗಳನ್ನು ಇಟ್ಟು ಶ್ರಾದ್ದವನ್ನು ಮಾಡ್ತಾರೆ. ಹಾಗಾಗಿನೇ ಈ ಭರಣಿ ಶ್ರಾದ್ದ ಅತ್ಯಂತ ಪರಿಣಾಮಕಾರಿಯಾಗಿರುವಂತಹ ಶ್ರಾದ್ದ. ಮತ್ತೆ ಈ ಶ್ರಾದ್ದದ ಕೊನೆಯಲ್ಲಿ ತರ್ಪಣವನ್ನು ಕೊಡುವಂಥ ಒಂದು ಪದ್ಧತಿ ಕೂಡ ಇದೆ. ಹಾಗೆ ಈ ಭರಣಿ ನಕ್ಷತ್ರದ ಸಮಯದಲ್ಲಿ ಚತುರ್ಥಿ ಅಥವಾ ಪಂಚಮಿ ತಿಥಿಯಂದು ಪೂರ್ವಜರ ಆಚರಣೆಗಳನ್ನು ಮಾಡುವಂಥದ್ದು ವಿಶೇಷ ಮಹತ್ವವನ್ನು ಹೊಂದಿದೆ. ಏಕೆಂದರೆ ಮಹಾಲಯ ಅಮಾವಾಸ್ಯೆಯ ಅವಧಿಯಲ್ಲಿ ಈ ದಿನ ಪಿತೃಶ್ರಾದ್ದ ಆಚರಣೆಗೆ ಹೆಚ್ಚು ಪ್ರಶಸ್ತವಾಗಿರುವಂತಹ ದಿನ ಇದು. ಹಾಗಾಗಿ ಈ ಭರಣಿ ನಕ್ಷತ್ರ ಪ್ರಾರಂಭ ಆಗಿರುವಂಥದ್ದು ನಿನ್ನೆ, ಅಂದ್ರೆ 21ನೇ ತಾರೀಕು ಬೆಳಗ್ಗೆ 2:41 ಹಾಗಾಗಿ ಈ ಭರಣಿ ನಕ್ಷತ್ರ ಶ್ರಾದ್ದವನ್ನ ವ್ಯಕ್ತಿಯ ಮರಣದ ನಂತರ ಒಮ್ಮೆ ಮಾಡೇ ಮಾಡ್ತಾರೆ. ಆದಾಗ್ಯೂ ಪವಿತ್ರ ಗ್ರಂಥವಾದಂತಹ ಧರ್ಮ ಸಿಂಧುವಿನ ಪ್ರಕಾರ ಪ್ರತಿ ವರ್ಷ ಭರಣಿ ಶ್ರಾದ್ದವನ್ನ ಮಾಡಿದ್ರೆ ಅತ್ಯುತ್ತಮವಾದಂತಹ ಮೋಕ್ಷ ಅವರಿಗೆ ಸಿಕ್ಕತ್ತೆ ಅನ್ನುವಂಥ ಒಂದು ನಂಬಿಕೆ ಇದೆ. ಆದ್ರಿಂದಲೇ ಈ ಭರಣಿ ಶ್ರಾದ್ದದ ಆಚರಣೆಯ ಪಾವಿತ್ರ್ಯತೆ ಅತ್ಯುತ್ತಮವಾಗಿ ಇರುವಂಥದ್ದು. ಹಾಗೆ ನಮ್ಮ ಹಿರಿಯರಿಗೆ ನಮ್ಮ ಕೃತಜ್ಞತೆಯನ್ನು ಸಲ್ಲಿಸುವಂಥದ್ದು, ನಮ್ಮ ಪ್ರೀತಿ ಗೌರವಗಳನ್ನು ವ್ಯಕ್ತಪಡಿಸಲಿಕ್ಕೆ ಇದೊಂದು ಸುವರ್ಣಾವಕಾಶ. ಹಾಗಾಗಿ ಈ ದಿನ ಪಿತೃ ಕಾರ್ಯವನ್ನು ಮಾಡುವಂಥದ್ದು, ಪಿತೃಗಳನ್ನು ಪ್ರಾರ್ಥನೆ ಮಾಡಿಕೊಳ್ಳುವಂಥದ್ದು, ಹಾಗೆ ಅಗಲಿದ ಪೂರ್ವಜರ ಆತ್ಮಗಳನ್ನು ಮೇಲಕ್ಕೆತ್ತಲಿಕ್ಕೆ ಸಹಾಯ ಮಾಡುತ್ತೆ ಈ ಕೆಲಸಗಳು ಭರಣಿ ನಕ್ಷತ್ರದ ದಿನ ಮಾಡಿದ್ರೆ ಅನ್ನುವಂಥ ಒಂದು ವಿಚಾರ ಇದೆ. ಹಾಗಾಗಿನೇ ಭಕ್ತಿಯಿಂದ, ಪ್ರಾಮಾಣಿಕತೆಯಿಂದ, ನಿಷ್ಠೆಯಿಂದ, ಶ್ರದ್ಧೆಯಿಂದ ಈ ಪಿತೃ ಕಾರ್ಯವನ್ನ ನೆರವೇರಿಸಬೇಕು. ಇದರಿಂದ ನಕಾರಾತ್ಮಕ ಕರ್ಮವನ್ನು ಸಂಗ್ರಹಿಸಿಕೊಳ್ಳಲಿಕ್ಕೆ ಸಾಧ್ಯವಾಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಕಾಟಾಚಾರಕ್ಕೆ ಮಾಡುವಂತಹ ಈ ಪಿತೃ ಕಾರ್ಯ ಏನಿದೆ ಇದು ಮತ್ತಷ್ಟು ದೋಷವನ್ನು ನಮಗೆ ತರುತ್ತೆ. ಪಿತೃಶಾಪ ಉಲ್ಬಣ ಆಗುವಂತಹ ಸಾಧ್ಯತೆ ಇರುತ್ತೆ. ಹಾಗಾಗಿನೇ ನಮ್ಮ ಜೀವನಕ್ಕಾಗ್ಲಿ, ನಮ್ಮ ಮುಂದಿನ ಪೀಳಿಗೆಗಾಗ್ಲಿ ಸಮಾಜದಲ್ಲಿ ಶಾಂತಿ, ಸಮೃದ್ಧಿ, ಅಭಿವೃದ್ಧಿ, ಆರೋಗ್ಯಪೂರ್ಣವಾದಂತಹ ಬದುಕು ಅವರಿಗೂ ಕೂಡ ಅನುಭವಿಸಬೇಕು ಅಂತ ಹೇಳಿದ್ರೆ ಈ ಪಿತೃ ಕಾರ್ಯವನ್ನ ಈ ಸಂದರ್ಭದಲ್ಲಿ ನೆರವೇರಿಸಲೇಬೇಕು. ಹಾಗೆ ಈ ಮಹಾಭರಣಿ ಶ್ರಾದ್ದದ ಸಮಯದಲ್ಲಿ ನಮ್ಮ ಪೂರ್ವಜರನ್ನ ನಾವು ಪೂಜೆ ಮಾಡುವಂತಹ ಅಥವಾ ಸ್ಮರಣೆ ಮಾಡುವಂತಹ ಸಂದರ್ಭದಲ್ಲಿ ಅವರು ಬಿಟ್ಟು ಹೋಗಿರುವಂತಹ ಯಾವುದೇ ರೀತಿಯ ಸಾಲಗಳಿರಲಿ, ಬಾಕಿಗಳಿರಲಿ ಅಥವಾ ಪರಿಹರಿಸಲಾಗದೇ ಇರುವಂತಹ ಬಾಧ್ಯತೆಗಳು ಕೆಲವಿರುತ್ತೆ, ಅದನ್ನ ಮರುಪಾವತಿ ಮಾಡುವಂತಹ ವಾರಸುದಾರರಿಗೆ ಸುಲಭವಾಗುತ್ತೆ. ಹಾಗಾಗಿ ಪಿತೃಗಳು ಮಾಡಿರುವಂತಹ ಸಾಲ ಸೋಲಗಳನ್ನ ಅಥವಾ ಅವರ ಋಣವನ್ನು ತೀರಿಸಲಿಕ್ಕೆ ಈ ಮಹಾಭರಣಿ ಶ್ರಾದ್ದ ಅತ್ಯುತ್ತಮವಾಗಿ ಇರುವಂಥದ್ದು. ಹಾಗೆ ಮಹಾಭರಣಿ ಶ್ರಾದ್ದದ ದಿನ ಪೂರ್ವಜರನ್ನ ಸ್ಮರಣೆ ಮಾಡಿಕೊಂಡ್ರೆ ಅವರು ಬಹಳ ಬೇಗ ನಮಗೆ ಆಶೀರ್ವದಿಸ್ತಾರೆ, ಒಳ್ಳೆ ಮಾರ್ಗದರ್ಶನವನ್ನ ಮಾಡ್ತಾರೆ ಅನ್ನುವಂಥ ಒಂದು ನಂಬಿಕೆ ಇದೆ. ಹಾಗಾಗಿ ಸಮೃದ್ಧ ಜೀವನಕ್ಕೆ ಒಂದು ಅಡಿಪಾಯ ಅಂತ ಹೇಳಿದ್ರೆ ಭರಣಿ ಶ್ರಾದ್ದವನ್ನ ಮಾಡುವಂಥದ್ದು. ಹಾಗೆ ಈ ಮಹಾಭರಣಿ ಶ್ರಾದ್ದ ನಾವು ನಮ್ಮ ಹಿರಿಯರಿಗೆ ತೋರಿಸುವಂತಹ ಒಂದು ಪ್ರೀತಿಯ ಸಂಕೇತ. ಹಾಗೆ ಪೂರ್ವಜರ ಆಶೀರ್ವಾದವನ್ನ ಪಡ್ಕೊಳ್ಳಿಕ್ಕೂ ಕೂಡ ಇದೊಂದು ಸುವರ್ಣಾವಕಾಶ. ಹಾಗಾಗಿ ನಮ್ಮ ಕುಟುಂಬದ ಜೊತೆಗೆ ಆಳವಾದಂತಹ ಭಾವನಾತ್ಮಕವಾದಂತಹ ಆಧ್ಯಾತ್ಮಿಕವಾದಂತಹ ಸಂಬಂಧವನ್ನು ಹೊಂದಿರುವಂತಹ ಪಿತೃಗಳನ್ನು ಸ್ಮರಣೆ ಮಾಡುವಂಥದ್ದು ಮಹಾ ಪುಣ್ಯದ ಕೆಲಸ. ಅದು ಒಂದು ದೇವರ ಪೂಜೆಗೆ ಸಮಾನವಾಗಿರುವಂಥದ್ದು. ಹಾಗಾಗಿನೇ 15 ದಿನಗಳು ದೇವರ ಪೂಜೆಗೆ ಹೊರತಾಗಿ ಪಿತೃಗಳ ಪೂಜೆಯನ್ನ ಮಾಡಬೇಕು, ಪಿತೃಗಳ ಆರಾಧನೆಯನ್ನ ಮಾಡಬೇಕು ಅನ್ನುವಂಥ ಒಂದು ನಿಬಂಧತೆ ಇದೆ. ಹಾಗಾಗಿ ಈ ಮಹತ್ವದ ಸಂದರ್ಭದಲ್ಲಿ ನೀವು ಕೂಡ ಪಿತೃಪಕ್ಷವನ್ನ ಆಚರಣೆ ಮಾಡಿ, ಪಿತೃ ಋಣಗಳನ್ನ ಪರಿಹಾರ ಮಾಡಿಕೊಳ್ಳಿ. ಹಾಗೆ ಪಿತೃಗಳ ಆಶೀರ್ವಾದದಿಂದ ಜೀವನದಲ್ಲಿ ಸುಖ, ಶಾಂತಿ, ಸಮೃದ್ಧಿ, ಆರೋಗ್ಯಪೂರ್ಣವಾದಂತಹ ಬದುಕನ್ನು ಕಂಡುಕೊಳ್ಳಲಿಕ್ಕೆ ಸಾಧ್ಯವಾಗುತ್ತೆ. ನಿಮ್ಮ ಪ್ರಯತ್ನ ಯಶಸ್ವಿಯಾಗತ್ತೆ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಧನಸ್ಥಾನದಲ್ಲಿ ಚಂದ್ರ ಇದ್ದಾನೆ, 2ನೇ ಮನೆಯಲ್ಲಿ ಚಂದ್ರ. ಹಾಗಾಗಿನೇ ಈ ದಿನ ಸ್ವಲ್ಪ ಕ್ಲಿಷ್ಟಕರವಾಗಿರುವಂತಹ ಸಂದರ್ಭಗಳಿದೆ. ವಿವಾದಗಳಿಂದ ದೂರ ಇರುವಂಥದ್ದು ತುಂಬ ಉತ್ತಮ. ಹಣಕಾಸಿನ ವ್ಯವಹಾರಗಳಲ್ಲಿ, ಹಣಕಾಸಿನ ಕಮಿಟ್ಮೆಂಟ್ಗೆ ಸಂಬಂಧಪಟ್ಟಂತಹ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಇನ್ನು ಆದಾಯದಲ್ಲಿ ಸ್ವಲ್ಪ ಏರಿಳಿತಗಳು ಇರುವಂತಹ ದಿನ. ಬಂದರೆ ಬಂತು, ಇಲ್ಲ ಅಂದರೆ ಇಲ್ಲ, ಆದರೆ ಖರ್ಚು ಮಾತ್ರ ನಿರಂತರವಾಗಿರುತ್ತೆ ಈ ದಿನದಲ್ಲಿ. ಇನ್ನು ಈ ದಿನ
ನೀವು ಕಷ್ಟಪಟ್ಟು ಮಾಡಿದಂತಹ ಕೆಲಸಕ್ಕೆ ಉತ್ತಮ ಪ್ರತಿಫಲ ಸಿಗ್ತಾ ಇಲ್ವಲ್ಲ ಅನ್ನುವಂಥ ಒಂದು ನಿರಾಸೆ ಇದೆ, ಬೇಸರ ಇದೆ. ಅದರಲ್ಲೂ ಈ ಪ್ರೀತಿ ಪ್ರೇಮದ ವಿಚಾರದಲ್ಲೂ ಕೂಡ ಈ ದಿನ ನಿಮಗೆ ಹಿನ್ನಡೆ ಇರುವಂಥದ್ದು. ಇನ್ನು ಮನೆಯ ಹೊರಗೆ ಅನಿರೀಕ್ಷಿತ ಸಮಸ್ಯೆಗಳು ಉದ್ಭವ ಆಗುತ್ತೆ, ಇದ್ದಕ್ಕಿದ್ದ ಹಾಗೆ ಸಮಸ್ಯೆಗಳು ಬರುತ್ತೆ. ಹಾಗಾಗಿ ಈ ದಿನ ಸ್ವಲ್ಪ ಕಂಗಾಲಾಗುವಂಥ ಸಾಧ್ಯತೆ ಕೂಡ ಇರುತ್ತೆ. ಇನ್ನು ಈ ದಿನ ವ್ಯವಹಾರದಲ್ಲಿ ನೀವು ಯಾವುದೇ ರೀತಿಯ ಆಲೋಚನೆಗಳನ್ನು ಮಾಡಿದ್ರೂ ಕೂಡ ಅದು ಕೂಡಿ ಬರಲ್ಲ. ನೀವು ಮಾಡೋದೇ ಒಂದು, ಫಲಿತಾಂಶ ಸಿಕ್ಕೋದೇ ಮತ್ತೊಂದು ರೀತಿಯಲ್ಲಿರುತ್ತೆ. ಹಾಗೆ ಆರೋಗ್ಯದ ವಿಚಾರದಲ್ಲೂ ಕೂಡ ಈ ದಿನ ಸ್ವಲ್ಪ ಜಾಗ್ರತೆ ಇರಲಿ. ಇನ್ನು ವಿಶೇಷವಾಗಿ ಮಾಡುವಂತಹ ಪ್ರಯಾಣ, ಒಂದು ಪ್ರವಾಸ, ನಿಮ್ಮ ಗುರಿಯನ್ನು ತಲುಪಬೇಕು, ಆ ನಿಟ್ಟಿನಲ್ಲಿ ಸ್ವಲ್ಪ ಪೂರ್ವ ಸಿದ್ಧತೆ ಇರಲಿ. ತುಂಬ ಪ್ರಿಪೇರ್ ಆಗೇ ಈ ದಿನ ನೀವು ಪ್ರಯಾಣವನ್ನು ಮಾಡಬೇಕಾಗತ್ತೆ. ಇನ್ನು ಮನೆಯಲ್ಲಿ ಯಾವುದೇ ಒಂದು ವಿಚಾರದಲ್ಲೂ ಕೂಡ ವಾದ ವಿವಾದಕ್ಕೆ ಒಳಗಾಗಬೇಡಿ. ಹಾಗೆ ಹಣದ ವಿಚಾರ, ಸಾಲ ಕೊಡುವಂಥ ವಿಚಾರ, ಸಾಲಕ್ಕೆ ಜಾಮೀನಾಗಿ ನಿಲ್ಲುವಂಥ ವಿಚಾರ, ಇದೇನಾದರೂ ಬಂದರೆ ಆದಷ್ಟು ಅದಕ್ಕೆ ಒಲ್ಲೆ ಅಂತ ಹೇಳುವಂಥ ಒಂದು ಉತ್ತರ ನಿಮ್ಮಲ್ಲಿ ಸಿದ್ಧ ಇರಬೇಕಾಗತ್ತೆ. ಹಾಗೆ ಈ ದಿನ ನಿಮ್ಮ ಒಂದು ಆಲೋಚನೆಗಳಾಗಲಿ, ನಿಮ್ಮ ಯೋಜನೆಗಳಾಗಲಿ, ನಿಮ್ಮ ನಂಬಿಕಸ್ಥರಿಂದ, ನಿಮಗೆ ಬೇಕಾದಂಥ ಪ್ರೀತಿ ಪಾತ್ರರಿಂದಲೇ ಬುಡಮೇಲಾಗುವಂಥ ಸಾಧ್ಯತೆಗಳಿರುತ್ತೆ. ಹಾಗಾಗಿನೇ ಈ ದಿನ ಅಂದುಕೊಂಡಂಥ ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ವಾತಾವರಣ ಅಷ್ಟೊಂದು ಸಂತೋಷಮಯವಾಗಿಲ್ಲ. ಅದಕ್ಕಾಗಿಯೇ ಈ ದಿನ ನಿಮ್ಮ ಮನೆ ದೇವರನ್ನು ಆರಾಧನೆ ಮಾಡಿಕೊಳ್ಳಿ, ನಿಮ್ಮ ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಗಣಪತಿಯನ್ನು ಈ ದಿನ ಪೂಜೆ ಮಾಡಿ ಸ್ತೋತ್ರ ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ವೃಷಭ ರಾಶಿ. ವೃಷಭ ರಾಶಿಯವರು ಈ ದಿನ ಸ್ವಾಮಿ ವಿವೇಕಾನಂದರ ಮಾತನ್ನು ಸ್ಮರಿಸ್ಕೊಳ್ಬೇಕು. ಅದೃಷ್ಟವಂತ ಅಂತ ಹೇಳಿದ್ರೆ ಅವಕಾಶಗಳನ್ನು ಪಡ್ಕೊಳ್ಳುವಂಥವನು, ಆದರೆ ಬುದ್ಧಿವಂತ ಆ ಅವಕಾಶಗಳನ್ನು ಸೃಷ್ಟಿ ಮಾಡಿಕೊಳ್ಳುವಂಥವನು. ಅಂಥ ಬುದ್ಧಿವಂತಿಕೆ ಈ ದಿನ ನಿಮ್ಮಲ್ಲಿದೆ. ನಿಮ್ಮ ವಿವೇಕ, ನಿಮ್ಮ ಒಂದು ಪ್ರತಿಭೆ, ನಿಮ್ಮ ಅನುಭವ ಈ ದಿನ ನಿಮ್ಮನ್ನು ಅದೃಷ್ಟವಂತರನ್ನಾಗಿಸುತ್ತೆ. ಹಾಗೆ ಈ ದಿನ ಗ್ರಹ ಸ್ಥಾನಗಳು ನಿಮಗೆ ತುಂಬ ಅನುಕೂಲಕರವಾಗಿರುತ್ತೆ. ಹಾಗಾಗಿನೇ ನಿಮ್ಮ ಇಚ್ಛೆ, ನಿಮ್ಮ ಆಸೆ ನೆರವೇರುತ್ತೆ. ನೀವು ಅಂದುಕೊಂಡಂತಹ ಕೆಲಸವನ್ನು ಮಾಡ್ತೀರಿ, ಕೆಲಸದಲ್ಲಿ ಉತ್ಸಾಹ ಇದೆ. ಹಾಗೆ ಆ ಉತ್ಸಾಹದ ಗುಂಗಿನಲ್ಲೇ ಈ ದಿನ ಕೆಲವೊಂದು ಸಾಹಸ ಕೆಲಸಗಳನ್ನು ಮಾಡುವಂಥದ್ದು ಕೂಡ ಇದೆ. ಹಾಗೆ ಪ್ರಮುಖವಾದಂಥ ಯೋಜನೆಗಳನ್ನು ಈ ದಿನ ಜಾರಿಗೊಳಿಸಬೇಕು, ಕಾರ್ಯಾನುಷ್ಠಾನ ಮಾಡಬೇಕು. ಕಾರ್ಯಶೀಲತೆ ಬಹಳ ಚೆನ್ನಾಗಿರೋದ್ರಿಂದ ಈ ದಿನ ಎಂಥದ್ದೇ ಕೆಲಸ ಆದರೂ ಕೂಡ ಬಹಳ ಧೈರ್ಯದಿಂದ ಮುನ್ನುಗ್ಗಿ ಮಾಡುವಂಥ ಸ್ವಭಾವ ಇದೆ. ಹಾಗೆ ಈ ದಿನ ಕೆಲಸದ ನಿರ್ವಹಣೆ ವಿಚಾರವಾಗಿ ಸ್ವಲ್ಪ ಪ್ರಯಾಣ ಮಾಡಬೇಕಾಗ್ಬೋದು. ಉದ್ಯೋಗದ ನಿಮಿತ್ತವಾಗಿ ಪ್ರಯಾಣ ಇರಬಹುದು, ಆದರೆ ಪ್ರಯಾಣ ನಿಮಗೆ ಶುಭ ಲಾಭವನ್ನು ತಂದುಕೊಡುತ್ತೆ. ಇನ್ನು ಈ ದಿನದಲ್ಲಿ ಸಾರ್ವಜನಿಕ ವಲಯದಲ್ಲೂ ಕೂಡ ನಿಮಗೆ ಉತ್ತಮವಾದಂಥ ಗೌರವ ಸ್ಥಾನಮಾನಗಳು ಕೂಡ ಇದೆ. ಹಾಗೆ ಈ ದಿನದಲ್ಲಿ ನಿಮ್ಮ ಪ್ರಯತ್ನಗಳು ಯಾವುದೇ ಇದ್ದರೂ ಯಶಸ್ವಿಯಾಗತ್ತೆ ನೋಡಿ. ಅದರಲ್ಲೂ ಕೈಗೊಂಡಂತಹ ಕೆಲಸ ಕಾರ್ಯಗಳು ಸಕಾಲಕ್ಕೆ ಪೂರ್ಣಗೊಳ್ಳುವಂಥ ಎಲ್ಲ ಅವಕಾಶಗಳು ಕೂಡ ಇದೆ. ಇನ್ನು ಈ ದಿನ ದೀರ್ಘಾವಧಿ ಸಾಲದ ಒತ್ತಡದಿಂದ ಮುಕ್ತಿಯನ್ನು ಪಡ್ಕೊಳ್ಳುವಂಥದ್ದು ಇದೆ. ಹಣಕಾಸಿನ ವಿಚಾರದಲ್ಲಿ ನಿಮ್ಮ ನಿರೀಕ್ಷೆಗಳು ಈ ದಿನ ಹುಸಿಯಾಗಲ್ಲ. ಆದರೆ ಯಾರನ್ನೂ ಕೂಡ ಅತಿಯಾಗಿ ನಂಬಲಿಕ್ಕೆ ಹೋಗಬೇಡಿ. ಎಲ್ಲದಕ್ಕೂ ಒಂದು ಚೌಕಟ್ಟಿದೆ, ಒಂದು ಮಿತಿ ಇದೆ. ಇದನ್ನು ದಾಟಿ ಹೋಗದೇ ಇರುವಂಥ ಒಂದು ಸಾಧನೆಯನ್ನು ಮಾಡಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ವಿಷ್ಣು ಸಹಸ್ರನಾಮವನ್ನು ಹೇಳ್ಕೊಳ್ಳಿ, ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಮಿಶ್ರ ಫಲದ ಯೋಗ ಇರುವಂಥ ದಿನ. ಅದರಲ್ಲೂ ಚಂದ್ರ ವ್ಯಯಸ್ಥಾನದಲ್ಲಿದ್ದಾನೆ, 12ನೇ ಮನೆ. ಹಾಗಾಗಿನೇ ಈ ದಿನ ಸ್ವಲ್ಪ ವಿವಾದಗಳು ಉಂಟಾಗುತ್ತೆ. ಹಣಕಾಸಿನ ವಿಚಾರದಲ್ಲಿ ಅಷ್ಟೊಂದು ಕಾನ್ಫಿಡೆನ್ಸ್ ಇಲ್ಲ. ಇನ್ನು ಯಾವುದೇ ಒಂದು ವಸ್ತುವನ್ನಾಗಲಿ ವ್ಯಕ್ತಿಯನ್ನಾಗಲಿ ನೀವು ಪರಿಚಯ ಮಾಡಿಕೊಳ್ಳುವಂಥ ಸಂದರ್ಭದಲ್ಲಿ ಅದರ ಸಾಧಕ ಬಾಧಕಗಳನ್ನು ಕೂಡ ಜೊತೆಯಾಗಿ ನೋಡಬೇಕಾಗತ್ತೆ. ಇಲ್ಲ ಅಂತ ಹೇಳಿದ್ರೆ ಈ ಸಂದರ್ಭದಲ್ಲಿ ರಾತ್ರಿ ಕಂಡ ಬಾವಿಗೆ ಹಗಲು ಬಿದ್ದಂತಾಗತ್ತೆ. ಸ್ವಲ್ಪ ಜಾಗ್ರತೆ. ಇನ್ನು ಈ ದಿನ ಕೆಲವು ವಿಚಾರಗಳಲ್ಲಿ ತೃಪ್ತಿ ಇಲ್ಲ. ಪ್ರೀತಿ ಪ್ರೇಮದ ವಿಚಾರದಲ್ಲಿ ಸ್ವಲ್ಪ ಭರವಸೆಗಳು ಮೂಡುವಂಥ ಸಂದರ್ಭ, ಆದರೂ ನಿರಾಸೆ ಜಾಸ್ತಿ ಇರುತ್ತೆ. ಇನ್ನು ಮನೆಯಲ್ಲಿ ಕಿರಿಕಿಗಳು ಜಾಸ್ತಿ ಆಗುವಂಥದ್ದು, ಏನೋ ಒಂದು ವಾತಾವರಣ ಸರಿ ಇಲ್ಲ. ಯಾವುದೇ ಕೆಲಸ ಮಾಡಲಿಕ್ಕೆ ಹೋದರೂ ಈ ದಿನ ಮನಸ್ಸಿಲ್ಲ. ಮನಸ್ಸಿನಲ್ಲಿ ಸೋಮಾರಿತನ ಇರ್ಬೋದು, ಆಲಸ್ಯ ಇರ್ಬೋದು, ಯಾರಿಗೆ ಮಾಡಿ ಏನು ಪ್ರಯೋಜನ ಅನ್ನುವಂಥ ಒಂದು ಮೊಂಡು ವಾದ ಈ ದಿನ ನಿಮ್ಮ ಮನಸ್ಸಿಗೆ ಬರುವಂಥದ್ದು ಇರುತ್ತೆ. ಹಾಗಾಗಿನೇ
ವ್ಯಾಪಾರ ವ್ಯವಹಾರಗಳು, ನಿಮ್ಮ ಚಟುವಟಿಕೆಗಳು, ನಿಮ್ಮ ಪ್ರಯತ್ನಗಳು ಸುಗಮವಾಗಿ ಸಾಗಲ್ಲ. ಎಲ್ಲ ಒಂದು ಕಡೆ ಅಡೆತಡೆಗಳು ಜಾಸ್ತಿ ಇರುತ್ತೆ. ಅಡ್ಡಿ ಆತಂಕಗಳು ಎದುರಾಗುವಂಥ ಸಾಧ್ಯತೆ ಜಾಸ್ತಿ ಇದೆ. ಇನ್ನು ಹಿರಿಯರನ್ನು ಕೂಡ ಈ ದಿನ ಎದುರು ಹಾಕಿಕೊಳ್ತೀರಿ. ಅವರ ಮಾತು ಕೇಳಲ್ಲ, ಅವರ ಮಾರ್ಗದರ್ಶನ ಈ ದಿನ ನಿಮಗೆ ಬೇಕಾಗಿಲ್ಲ. ಆದ್ದರಿಂದಲೇ ಸಣ್ಣ ವಿಚಾರಕ್ಕೂ ಕೂಡ ನೀವು ಹೆಚ್ಚು ಶ್ರಮ ಪಡುವಂಥ ಸಾಧ್ಯತೆ ಕೂಡ ಇರುತ್ತೆ. ಇನ್ನು ಕೆಲಸದ ಹೊಣೆಗಾರಿಕೆ ಈ ದಿನ ಅಧಿಕವಾಗುತ್ತೆ. ಕೆಲಸ ಮಾಡೋದು ಅಂದರೆ ಈ ದಿನ ಸ್ವಲ್ಪ ಅಲರ್ಜಿ. ಅದರಲ್ಲೂ ಈ ದಿನದಲ್ಲಿ ಸ್ತ್ರೀ ಸಂಬಂಧವಾದಂಥ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದನೇ ಇರಬೇಕಾಗತ್ತೆ. ಇಲ್ಲ ಅಂತ ಹೇಳಿದ್ರೆ ನಿಮಗೆ ಹೊಸ ಅವಕಾಶಗಳೇನೋ ತೆರೆದುಕೊಳ್ಳುತ್ತೆ, ಆದರೆ ಅಪವಾದಗಳು ಕೂಡ ಅಷ್ಟೇ ಬೇಗ ಬಂದೊದಗುವಂಥದ್ದಿದೆ. ಇನ್ನು ಸಮಯಕ್ಕೆ ಸರಿಯಾಗಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಯಶಸ್ಸು ಸಿಕ್ಕಲ್ಲ. ಹಾಗಾಗಿನೇ ಕೆಲಸಗಳು ನಿಧಾನವಾಗಿ ನಡೆಯುತ್ತೆ, ಫಲಿತಾಂಶಗಳು ಮುಂದೆ ಮುಂದೆ ಹೋಗುವಂಥದ್ದು ಇದೆ. ಹಾಗಾಗಿ ನಿರೀಕ್ಷಿತ ಕೆಲಸಗಳು ಆಗದೇ ಇರುವಂತಹ ಸಂದರ್ಭ ಇದು. ಅದಕ್ಕಾಗಿ ನಿಮ್ಮ ಮನೆಯ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ, ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ, ಹಾಗೆ ಶಿವಪಂಚಾಕ್ಷರಿ ಮಂತ್ರವನ್ನು ಹೇಳ್ಕೊಳ್ಳಿ, ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ಪ್ರಯತ್ನ ಅನ್ನುವಂಥ ಚಂದ್ರ ಬೆಳಗಿದ್ರೆ ಯಶಸ್ಸು ಅನ್ನುವಂಥ ಬೆಳದಿಂಗಳು ಸಿಕ್ಕತ್ತೆ. ನೀವು ಎಷ್ಟು ಪ್ರಯತ್ನ ಮಾಡ್ತೀರೋ ಅಷ್ಟು ನಿಮಗೆ ಫಲ ಇದ್ದೆ. ಹಾಗಾಗಿನೇ ಈ ದಿನ ನಿಮ್ಮ ಮನಸ್ಸು ಕೂಡ ತುಂಬ ಒಂದು ರೀತಿಯಲ್ಲಿ ಪ್ರಫುಲ್ಲವಾಗಿರುವಂಥದ್ದು, ತುಂಬ ಚೆನ್ನಾಗಿದೆ, ತುಂಬ ಆರಾಮವಾಗಿದೆ. ಕೆಲಸಗಳನ್ನು ಮಾಡುವಂಥ ಒಂದು ಉತ್ಸಾಹ ಇದೆ. ಎಂಥದ್ದೇ ಚಾಲೆಂಜ್ ಬಂದರೂ ಎದುರಿಸ್ತೀನಿ ಅನ್ನುವಂಥ ಒಂದು ಧೈರ್ಯ ಇದೆ, ಮನಸ್ಥಿತಿ ಚೆನ್ನಾಗಿದೆ. ಹಾಗಾಗಿನೇ ಈ ದಿನ ನಿಮಗೆ ಅದೃಷ್ಟದ ದಿನ, ಲಾಭದ ದಿನ. ಇನ್ನು ಸ್ಥಿರಾಸ್ತಿಯ ವಿಚಾರವಾಗಿ ಯಾವುದೇ ತೀರ್ಮಾನವನ್ನು ಕೈಗೊಳ್ಳಿ, ಅದು ಯಶಸ್ಸನ್ನು ಕಾಣುತ್ತೆ. ಇನ್ನು ಈ ದಿನದಲ್ಲಿ ಕೆಲವು ವಿಚಾರಗಳನ್ನು ತುಂಬ ಚರ್ಚೆ ಮಾಡಿ, ವಿಚಾರ ಮಂಥನ ಮಾಡಿ ಅದರ ಒಂದು ಸಾರವನ್ನು ಗ್ರಹಿಸುವಂಥದ್ದು ಕೂಡ ಇದೆ. ಹಾಗಾಗಿ ಬಡಪಟ್ಟಿಗೆ ನೀವು ಒಪ್ಪಲ್ಲ. ನಿಮ್ಮನ್ನು ಈ ದಿನ ಕನ್ವಿನ್ಸ್ ಮಾಡುವಂಥದ್ದು ಬಹಳ ಕಷ್ಟ. ಯಾಕೆಂದರೆ ನಿಮಗೆ ಮನಸ್ಸಿಗೆ ಬರಬೇಕು, ಅದು ಸರಿ ಅನಿಸಿದ್ರೆ ಮಾತ್ರ ಅದನ್ನು ಒಪ್ಪಿಕೊಳ್ತೀರಿ. ಇಲ್ಲ ಅಂತ ಹೇಳಿದ್ರೆ ಅದರ ಬಗ್ಗೆ ನಕಾರಾತ್ಮಕ ನಿಲುವನ್ನು ಮುಂದುವರಿಸುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಇನ್ನು ಈ ದಿನ ನಿರೀಕ್ಷಿತ ಮಟ್ಟದಲ್ಲಿ ನಿಮ್ಮ ಪ್ರೀತಿ ಪ್ರೇಮದ ವಿಚಾರದಲ್ಲಿ ಪ್ರಗತಿ ಇರಲ್ಲ. ಎಲ್ಲ ಒಂದು ಕಡೆ ನಿಮಗೆ ಸ್ವಲ್ಪ ಬೇಸರ ಇರುವಂಥ ಸಂದರ್ಭ ಜಾಸ್ತಿ ಇರುತ್ತೆ. ಮನಸ್ಸು ಸ್ವಲ್ಪ ಚಂಚಲವಾಗಿ ಇರುವಂಥದ್ದು. ಹಾಗಾಗಿ ಮನಸ್ಸನ್ನು ನಿಯಂತ್ರಣ ಮಾಡಿಕೊಳ್ಳುವಂಥದ್ದೇ ಈ ದಿನ ಸ್ವಲ್ಪ ಕಷ್ಟವಾಗುತ್ತೆ. ಆದರೂ ಕೂಡ ಸಾಧನೆಗೆ ಒಳ್ಳೆಯ ಅವಕಾಶಗಳಿರುವಂಥ ಸಂದರ್ಭ ಇದೆ. ಹಾಗೆ ಈ ದಿನದಲ್ಲಿ ನಿಮ್ಮ ಉತ್ಸಾಹ, ನಿಮ್ಮ ಎನರ್ಜಿಯನ್ನು ನೋಡಿದ್ರೆ ಎಂಥವರಿಗೂ ಕೂಡ ಆಶ್ಚರ್ಯ ಆಗುತ್ತೆ. ಹಾಗೆ ಕೆಲಸಗಳನ್ನು ಕೂಡ ತುಂಬ ಜವಾಬ್ದಾರಿಯುತವಾಗಿ ಆಯ್ಕೆ ಮಾಡಿಕೊಂಡು ಮುಂದುವರಿಯುವಂಥದ್ದು ಕೂಡ ಇದೆ. ಒಟ್ಟಾರೆ ಈ ದಿನ ಖರ್ಚು ಮಾಡುವಾಗ ನಿಯಂತ್ರಣ ಇರಲಿ. ದುಡಿಮೆ ಬರುವಂತಹ ಸಂದರ್ಭದಲ್ಲಿ ನಿಮ್ಮ ಆದಾಯದ ಮಿತಿಯನ್ನು ಮೀರಿ ನೀವು ಲಾಭವನ್ನು ಗಳಿಸ್ಕೊಳ್ತೀರಿ. ಒಟ್ಟಾರೆ ಲಾಭದಾಯಕವಾದಂತಹ ದಿನ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ, ಮಹಾಲಕ್ಷ್ಮಿಯನ್ನು ಈ ದಿನ ಪ್ರಾರ್ಥನೆ ಮಾಡಿಕೊಳ್ಳಿ, ಮಹಾವಿಷ್ಣುವನ್ನು ಈ ದಿನ ಸ್ಮರಣೆ ಮಾಡಿ ಸ್ತೋತ್ರ ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಸಂತೋಷದ ದಿನ. ಏಕೆಂದರೆ ನೀವು ಬೆಳೆಯಬೇಕು ಅನ್ನುವಂಥ ಕನಸಿದೆ, ಜೊತೆಗೆ ಇತರರನ್ನು ಬೆಳೆಸಬೇಕು ಅನ್ನುವಂಥ ಒಂದು ಮನಸ್ಸಿದೆ. ಹಾಗಾಗಿನೇ ಈ ದಿನ ಲಿವ್ ಆ್ಯಂಡ್ ಲೆಟ್ ಲಿವ್ ಪಾಲಿಸಿ ಏನಿದೆ, ಇದು ನಿಮಗೆ ತುಂಬ ಆನಂದವನ್ನು ತರುತ್ತೆ, ಸಂತೋಷವನ್ನು ತರುತ್ತೆ. ಅದರಲ್ಲೂ ನಿಮ್ಮ ಗೆಳೆಯರ ಜೊತೆ ನೀವು ಮಾಡುವಂಥ ವ್ಯವಹಾರ ಇರಲಿ, ಅವರ ಜೊತೆ ಭೇಟಿ ಮಾತುಕತೆ ನಿಮಗೆ ತುಂಬ ಸಂತೋಷವನ್ನು ತರುವಂಥ ಸಂದರ್ಭ. ಇನ್ನು ಈ ದಿನದಲ್ಲಿ ವ್ಯವಹಾರದಲ್ಲಿ ಹೊಸ ಹೊಸ ಆಲೋಚನೆಗಳು ಬರುತ್ತೆ. ಅಪ್ಗ್ರೇಡ್ ಆಗಬೇಕು, ತಂತ್ರಜ್ಞಾನ ಅಳವಡಿಸ್ಕೊಳ್ಬೇಕು, ವ್ಯಾಪಾರದ ವಿಸ್ತರಣೆ ಆಗಬೇಕು, ಇವೆಲ್ಲವೂ ಕೂಡ ಪ್ರಗತಿಪರವಾದಂಥ ಚಿಂತನೆಗಳು. ಅಂಥದ್ದು ಈ ದಿನ ನಿಮ್ಮ ಮನಸ್ಸಿಗೆ ಬರುತ್ತೆ. ಹಾಗಾಗಿನೇ ಪ್ರಗತಿಯ ದಾರಿ ಮುಂದುವರಿಯುತ್ತೆ. ನಿಮ್ಮ ಮನೋಬಲ ಹಾಗೆ ಆತ್ಮವಿಶ್ವಾಸ ಹಲವು ಕಡೆ ಉಪಯೋಗಕ್ಕೆ ಬರುತ್ತೆ. ನೋಡಿ, ಎಲ್ಲಿ ಕೆಲಸ ಆಗಲ್ಲ ಅಂತ ಹೇಳಿ ಮನಸ್ಸು ಅಲ್ತಿರೋ ಅಲ್ಲಿ ನಿಮ್ಮ ಆತ್ಮವಿಶ್ವಾಸ ನಿಮ್ಮನ್ನು ಎಚ್ಚರಿಸುತ್ತೆ, ಬಡಿದೆಬ್ಬಿಸುತ್ತೆ. ಹಾಗಾಗಿನೇ ಧೈರ್ಯದಿಂದ ಕೆಲಸಗಳನ್ನು ಮಾಡುವಂಥದ್ದು. ಹಾಗೆ ಈ ದಿನ ಕೆಲಸದ ವ್ಯಾಪ್ತಿ ಕೂಡ ಅಧಿಕವಾಗುವಂಥದ್ದು. ಹಾಗಾಗಿನೇ ಜವಾಬ್ದಾರಿಯುತವಾಗಿ ಕೆಲಸವನ್ನು ಮಾಡ್ತೀರಿ. ಮನೆಗೆ ಬೇಕಾದಂತಹ ಜವಾಬ್ದಾರಿಯನ್ನು ತುಂಬ ಚೆನ್ನಾಗಿ ನಿರ್ವಹಣೆ ಮಾಡ್ತೀರಿ. ಹಾಗೆ ಬಂಧು ಮಿತ್ರರ ನೆರವಿನಿಂದ ಕೆಲವು ಕೆಲಸಗಳು ಈ ದಿನ ಬಹಳ ಪೂರ್ಣ ಆಗುವಂಥದ್ದು. ಅದರಿಂದ ಬರುವಂತಹ ಒಂದು ಫಲಿತಾಂಶಗಳನ್ನು ಎಲ್ಲರ ಜೊತೆ ಅನುಭವಿಸುವಂಥದ್ದು ಕೂಡ ಇದೆ.
ಒಟ್ಟಾರೆ ಸಂಭ್ರಮದ ವಾತಾವರಣ. ಜೊತೆಗೆ ಈ ದಿನ ವ್ಯಾಪಾರದಲ್ಲಿ ಇದ್ದಂಥ ಒಂದು ಒತ್ತಡ, ಅದರಿಂದ ಮುಕ್ತಿ ಸಿಕ್ಕತ್ತೆ. ಹಾಗಾಗಿ ಸಮಸ್ಯೆಗೆ ಪರಿಹಾರ ಅನ್ನುವಂಥದ್ದು ಈ ದಿನ ಕಂಡು ಹಿಡ್ಕೊಳ್ತೀರಿ. ಹಾಗಾಗಿನೇ ಈ ದಿನ ನಿಮಗೆ ಪ್ರತಿಫಲ ಸಿಕ್ಕುವಂಥ ದಿನ, ಜೊತೆಗೆ ಆಶ್ಚರ್ಯಕರವಾಗಿರುವಂಥ ಬದಲಾವಣೆ ಕಾಣುವಂಥ ದಿನ ಕೂಡ. ಒಟ್ಟಾರೆ ಈ ದಿನ ಬಹಳ ವಿಶೇಷವಾಗಿರುತ್ತೆ. ನಿಮಗೆ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ವಿಷ್ಣು ಸಹಸ್ರನಾಮ ಸ್ತೋತ್ರವನ್ನು ಹೇಳ್ಕೊಳ್ಳಿ. ವಿಷ್ಣು ಸ್ತೋತ್ರವನ್ನು ಹೇಳುವುದರ ಜೊತೆಗೆ ಸ್ವಾಮಿಯ ದರ್ಶನ ಮಾಡಿ. ಈ ದಿನ ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರೋದ್ರಿಂದ ಈ ದಿನ ನಿಮ್ಮ ಕಾರ್ಯಕ್ಷೇತ್ರದ ಕಡೆ ಹೆಚ್ಚಿನ ಗಮನ ಹರಿಸಬೇಕು, ಕಾನ್ಸಂಟ್ರೇಷನ್ ಬೇಕು. ಈ ದಿನ ಯಾರೋ ಏನೋ ಹೇಳಿದ್ರು ಅಂತ ಮನಸ್ಸು ಕೆಡಿಸ್ಕೊಳ್ಬೇಡಿ. ಯಾವುದೋ ಕೆಲಸ ದುಬಾರಿ ಆಗಿದೆ, ಕೆಲಸದಲ್ಲಿ ಸೋಲಾಗ್ತಾ ಇದೆ ಅಂತ ಹೇಳಿ ನೀವು ಮನಗುಂದಬೇಡಿ. ಹಾಗಾಗಿ ಧೈರ್ಯದಿಂದ ಕೆಲಸಗಳನ್ನು ಮಾಡುವಂಥ ಒಂದು ಉತ್ಸಾಹವನ್ನು ತೋರಿಸ್ಬೇಕಾಗತ್ತೆ. ಹಾಗೆ ಈ ದಿನ ನಿಮ್ಮಲ್ಲಿರುವಂತಹ ಕೆಲವು ನೆಗೆಟಿವ್ ಥಾಟ್ಸ್ ಏನಿದೆ ಅದನ್ನು ಯಾರ ಜೊತೆಯಲ್ಲೂ ಕೂಡ ಹಂಚಿಕೊಳ್ಬೇಡಿ. ಈ ದಿನ ನಿಮಗೆ ಪದೇ ಪದೇ ಏನೋ ವಿಚಿತ್ರವಾದಂತಹ ಆಲೋಚನೆಗಳು ಬರುತ್ತೆ. ನಿಮ್ಮ ಭಾವನೆಗಳೇ ಬದಲಾವಣೆ ಆಗಿಬಿಡುತ್ತೆ ಈ ದಿನದಲ್ಲಿ. ಹಾಗಾಗಿ ಸಡನ್ನಾಗಿ ಆಗುವಂತಹ ಈ ರೀತಿಯ ಬದಲಾವಣೆಗಳು ಕೂಡ ನಿಮ್ಮ ನಡತೆಯಲ್ಲಿ ಸ್ವಲ್ಪ ವಿಚಿತ್ರವನ್ನು ತೋರಿಸುವಂಥದ್ದು ಕೂಡ ಇದೆ. ಹಾಗೆ ಈ ದಿನ ಒಂದಕ್ಕೊಂದು ಹೊಂದದಂತಹ ಅಭಿಪ್ರಾಯಗಳೇನಾದರೂ ಬಂದರೆ ಅದನ್ನು ಸ್ವಾಗತಿಸಬೇಡಿ. ಸರ್ವಸಮ್ಮತವಾಗಿರುವಂತಹ ಅಭಿಪ್ರಾಯವನ್ನು ಮಾತ್ರ ನೀವು ಮನಗಾಣಬೇಕು, ಅದನ್ನು ಮಾತ್ರ ಅಳವಡಿಸ್ಕೊಳ್ಬೇಕು. ಇನ್ನು ನಿಮ್ಮ ಮನಸ್ಸು ಯಾವುದೇ ವಿಚಾರದಲ್ಲಿ 50-50 ಅಂತ ಇದ್ದರೆ ಆ ಕೆಲಸವನ್ನು ಅಲ್ಲಿಗೆ ಬಿಟ್ಟುಬಿಡಿ, ಮುಂದುವರಿಸಬೇಡಿ, ಮುಂದೆ ನಷ್ಟ ಆಗಿಬಿಡುತ್ತೆ. ಹಾಗೆ ಮನಸ್ಸಿಗೆ ಒಪ್ಪಿರುವಂತಹ ಕೆಲಸ, ಮನಸ್ಸಿಗೆ ಸಂಪೂರ್ಣವಾದಂತಹ ವಿಶ್ವಾಸವನ್ನು ತರುವಂತಹ ಕೆಲಸ, ತುಂಬ ಕಾನ್ಫಿಡೆನ್ಸ್ ಇರುವಂತಹ ಕೆಲಸ, ಅಂಥದ್ದಕ್ಕೆ ಮಾತ್ರ ಈ ದಿನ ಕೈ ಹಾಕಿ ಯಶಸ್ಸು ಕಾಣ್ತೀರಿ. ಇನ್ನು ಈ ದಿನ ಸದ್ಯಕ್ಕೆ ನಿಮ್ಮ ವಿರೋಧಿಗಳನ್ನು ಅಲಕ್ಷ್ಯ ಮಾಡಬೇಕು, ಅವರಿಗೆ ಹೆಚ್ಚಿನ ಒಂದು ಪ್ರಾಮುಖ್ಯತೆಯನ್ನು ಕೊಡಬೇಡಿ. ಇನ್ನು ವಿಶೇಷವಾಗಿ ವಿರೋಧಿಗಳ ಗುರುತಿಟ್ಟುಕೊಂಡು ಸದ್ಯಕ್ಕೆ ಸುಮ್ಮನಿರಬೇಕು. ಅವರ ಜೊತೆ ಯಾವುದೇ ವಾದ ವಿವಾದಕ್ಕೆ ಹೋಗಬೇಡಿ. ಅವರಿಂದ ಲಾಭ ಇಲ್ಲ ಅಂತ ಗೊತ್ತಾಯ್ತಲ್ಲ, ದೂರ ಉಳಿದ್ಬಿಡಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ನವಗ್ರಹ ಪೀಡಾ ಪರಿಹಾರ ಸ್ತೋತ್ರವನ್ನು ಹೇಳ್ಕೊಳ್ಳಿ, ನವಗ್ರಹಗಳ ದರ್ಶನ ಮಾಡ್ಕೊಳ್ಳಿ. ಈ ದಿನ ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ನಿಮ್ಮ ಆಲೋಚನೆಯಲ್ಲಿ ಸ್ಥಿರತೆ ಇರಲ್ಲ. ಎಲ್ಲಿ ಸ್ಥಿರ ಇಲ್ಲ ಅಲ್ಲಿ ಅಸ್ಥಿರವಾದಂತಹ ಫಲಿತಾಂಶ, ಅದರಿಂದ ನಷ್ಟ, ಅದರಿಂದ ನಿಮಗೆ ಮಿಶ್ರ ಫಲಗಳು ಸಿಕ್ಕುವಂಥದ್ದು. ಹಾಗಾಗಿ ಮೇಲ್ನೋಟಕ್ಕೆ ಲಾಭ ಇದೆ ಅಂದರೂ ಕೂಡ ಕೆಲವು ಲೆಕ್ಕಾಚಾರದಲ್ಲಿ ಅದು ನಿಮಗೆ ನಷ್ಟವಾಗಿಯೇ ಪರಿಣಮಿಸ್ತಾ ಇರುತ್ತೆ. ಹಾಗಾಗಿ ಯಾವುದನ್ನೂ ಕೂಡ ನೀವು ಅತಿಯಾಗಿ ನಂಬಲಿಕ್ಕೆ ಹೋಗಬೇಡಿ. ಬೆಳ್ಳಗಿರುವುದೆಲ್ಲ ಹಾಲಲ್ಲ ಅನ್ನುವಂಥ ವಿಚಾರದಲ್ಲಿ ಈ ದಿನ ನಿಮ್ಮ ಅನುಭವ ತುಂಬ ಪಡ್ಕೊಳ್ಳುವಂಥದ್ದು ಇದೆ. ಹಾಗೆ ಈ ದಿನದಲ್ಲಿ ವ್ಯಾಪಾರ ವ್ಯವಹಾರದಲ್ಲಿ ಅನಿರೀಕ್ಷಿತ ಅಡ್ಡಿ ಆತಂಕಗಳು ಎದುರಾಗುವಂಥದ್ದು ಕೂಡ ಇದೆ. ಹಾಗಾಗಿ ಸಹೋದ್ಯೋಗಿಗಳ ಜೊತೆ ಇರಲಿ, ಮೇಲಧಿಕಾರಿಗಳ ಜೊತೆಯ ಮಾತುಕತೆ ಇರಲಿ, ನಿಮಗೆ ಸ್ವಲ್ಪ ಕಠಿಣವಾಗುತ್ತೆ, ದುಬಾರಿ ಆಗುತ್ತೆ. ಆ ಸನ್ನಿವೇಶವನ್ನು ಈ ದಿನ ನೀವು ಜೀರ್ಣಿಸ್ಕೊಳ್ಳಿಕ್ಕೆ ಸಾಧ್ಯ ಆಗಲ್ಲ. ಇನ್ನು ವಿಶೇಷವಾಗಿ ನೀವು ಯಾವುದೇ ಪ್ರಯತ್ನವನ್ನು ಮಾಡಿದ್ರೂ ಕೂಡ ಮುಂದಕ್ಕೆ ಹೋಗಬೇಕು. ಹಿಂದೆ ಆಗಿರುವಂಥ ವಿಚಾರಗಳನ್ನು ಪೋಸ್ಟ್ ಮಾರ್ಟಮ್ ಮಾಡಲಿಕ್ಕೆ ಹೋಗಬೇಡಿ. ಅದರ ಅನುಭವವನ್ನು ಗ್ರಹಿಸಿದ್ರೆ ಸಾಕು. ಆದರೆ ನದಿಗಳು ಹೇಗೆ ಮುಂದಕ್ಕೆ ಸಾಗುತ್ತೋ ಅದೇ ರೀತಿಯಲ್ಲಿ ನೀವು ಕೂಡ ನಿಮ್ಮ ಪ್ರಯತ್ನವನ್ನು ಮುಂದುವರಿಸಬೇಕು. ಇನ್ನು ಮೇಲ್ಮಟ್ಟದ ಚಿಂತನೆ ಇರಬೇಕು. ಈ ದಿನ ಕೆಳಮಟ್ಟದ ಜೊತೆ ಸೇರಿದ್ರೆ ನಿಮ್ಮ ಆಲೋಚನೆಗಳು ಕೂಡ ತುಂಬ ಕಳಪೆಯಾಗ್ಬಿಡುತ್ತೆ. ಹೇಗೆ ಬೆಂಕಿಯ ಜ್ವಾಲೆ ಮೇಲ್ಮುಖವಾಗಿರುತ್ತೋ ಅದೇ ರೀತಿ ಸಮಾಜದಲ್ಲಿ ಗೌರವ ಒಂದು ಸ್ಥಾನಮಾನವನ್ನು ಹೊಂದಿರುವಂಥವರ ಜೊತೆ ಗೆಳೆತನ ಬಯಸಿ ಅವರ ಮಾರ್ಗದರ್ಶನ ಪಡ್ಕೊಳ್ಳಿ. ಅವರ ಒಂದು ಮಾರ್ಗದರ್ಶನ, ಸಲಹೆ ಅಥವಾ ಅವರ ಸಹಕಾರ, ಇದರಿಂದ ಉತ್ತಮ ಫಲಗಳನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ಈ ದಿನ ಹೊಡೆದರೆ ಭಂಡಾರ ಹೊಡಿಬೇಕು, ಉದಾತ್ತ ಧ್ಯೇಯತೆ ಇರಬೇಕು, ಮೇಲಕ್ಕೆ ಚಲಿಸಬೇಕು, ಮುಂದಕ್ಕೆ ಕೂಡ ನೀವು ಹೋಗಬೇಕು. ಇಂಥ ವಿಚಾರಗಳಲ್ಲಿ ಧನಾತ್ಮಕವಾಗಿ ಆಲೋಚನೆ ಮಾಡ್ತಾ ಇರಿ. ಸಾಧನೆ ಮಾಡಲಿಕ್ಕೆ ಅವಕಾಶ ಇದೆ. ಹಾಗಾಗಿ ಅವಕಾಶಗಳನ್ನು ಸದುಪಯೋಗಪಡಿಸ್ಕೊಳ್ಳಿ. ವಿದ್ಯಾರ್ಥಿಗಳು ಈ ದಿನ ಯಾಮಾರಬೇಡಿ, ಒಳ್ಳೆಯ ಫಲ ನಿಮಗೆ ಸಿಕ್ಕುವಂಥ ಅವಕಾಶ ಇದೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ.
ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 3. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಶುಭದಾಯಕವಾದಂಥ ದಿನ, ಸಂತೋಷದಾಯಕವಾದಂಥ ದಿನ. ಅದರಲ್ಲೂ ಕಳತ್ರ ಸ್ಥಾನದಲ್ಲಿ ಚಂದ್ರ ಇದ್ದಾಗ ಮನಸ್ಸಿಗೆ ಸಂತೋಷ ಇದೆ. ನಿಮ್ಮವರ ಪ್ರೀತಿ ಪಾತ್ರರ ಮಾತು ನಿಮಗೆ ತುಂಬ ಇಷ್ಟ ಆಗುತ್ತೆ. ಅವರ ಒಡನಾಟ ತುಂಬ ಆಪ್ಯಾಯಮಾನವಾಗಿರುತ್ತೆ. ಹಾಗಾಗಿನೇ ಜೊತೆಯಲ್ಲಿ ಈ ದಿನ ಕೆಲಸ ಮಾಡ್ತೀರಿ, ಜೊತೆಯಲ್ಲೇ ಚಿಂತನೆ ಮಾಡಿ ಅದಕ್ಕೆ ಒಂದು ಪರಿಹಾರವನ್ನು ಕಂಡುಕೊಳ್ಳುವಂಥದ್ದು ಕೂಡ ಇದೆ. ಒಟ್ಟಾರೆ ಈ ದಿನ ನಿಮಗೆ ಪ್ರಯತ್ನದಲ್ಲಿ ತುಂಬ ಯಶಸ್ಸು ಸಿಕ್ಕುವಂಥ ದಿನ. ಹಾಗೆ ಸಮಾಜದಲ್ಲೂ ಕೂಡ ನಿಮ್ಮ ಖ್ಯಾತಿ, ನಿಮ್ಮ ಹೆಸರು ಹೆಚ್ಚಾಗುವಂಥದ್ದು ಕೂಡ ಇದೆ. ಕೈಗೊಂಡ ಕೆಲಸ ಕಾರ್ಯಗಳು ಸುಗಮವಾಗಿ ಸಾಗುತ್ತೆ. ಇನ್ನು ಕುಟುಂಬ ಸದಸ್ಯರ ಜೊತೆಯಲ್ಲಿ ಈ ದಿನ ಒಳ್ಳೆಯ ಒಂದು ಕೆಲಸಕ್ಕೆ ಕೈ ಹಾಕುವಂಥದ್ದು, ದೇವಾಲಯ ಭೇಟಿ ಇದೆ, ಗಣ್ಯರನ್ನು ಭೇಟಿ ಮಾಡ್ತೀರಿ. ಹಾಗೆ ಸಮಾಜದಲ್ಲಿ ನಿಮ್ಮನ್ನು ನೀವು ಗುರುತಿಸಿಕೊಳ್ಳುವಂಥ ಕೆಲಸ ಕೂಡ ಈ ದಿನ ಆಗುವಂಥದ್ದು ಇದೆ. ಆದರೆ ನಿಮ್ಮ ಹೆಸರು ಬರಲಿ ಅಂತ ಹೇಳಿ ಕೆಲಸವನ್ನು ಮಾಡಬೇಡಿ. ನಿಮ್ಮ ಒಂದು ಪ್ರಯತ್ನ ಅಥವಾ ನಿಮ್ಮ ಒಂದು ಜವಾಬ್ದಾರಿ, ನಿಮ್ಮ ಕರ್ತವ್ಯ ಅನ್ನುವಂಥ ರೀತಿಯಲ್ಲಿ ಕೆಲಸಗಳನ್ನು ಮಾಡಿ ಮುಗಿಸ್ಬಿಡಿ. ಇನ್ನು ಈ ದಿನದಲ್ಲಿ ನಿಮ್ಮಲ್ಲಿ ಇರುವಂಥ ಆಸೆ ಆಕಾಂಕ್ಷೆಗಳಾಗಲಿ ನಿಮಗೆ ಒಂದು ಒಳ್ಳೆಯ ನೆರವನ್ನು ಕೊಡುವಂಥದ್ದು, ಅಂದರೆ ನೀವು ಕನಸು ಕಾಣುವಂಥದ್ದು, ಆಸೆಗಳನ್ನು ಇಟ್ಕೊಳ್ಳುವಂಥದ್ದು, ಅದನ್ನು ಈಡೇರಿಸುವ ಒಂದು ಪ್ರಯತ್ನದಲ್ಲಿರ್ತೀರಿ. ಉತ್ತಮ ಫಲ ನಿಮಗೆ ಸಿಕ್ಕತ್ತೆ. ಹಾಗೆ ನೆಮ್ಮದಿಯ ಬದುಕು ನಿಮಗೆ ಈ ದಿನದಲ್ಲಿ ಪ್ರಾಪ್ತಿಯಾಗುವಂಥದ್ದು. ಎಷ್ಟೋ ಮಂದಿಗೆ ಹೇಗೆ ಬದುಕಬೇಕು ಅನ್ನುವಂಥದ್ದೇ ಗೊತ್ತಿಲ್ಲ. ಆದರೆ ಈ ದಿನ ನಿಮಗೆ ಬದುಕಿನ ಮರ್ಮ ಅರ್ಥ ಆಗುತ್ತೆ. ಕಷ್ಟಪಟ್ಟಿರುವಂತಹ ವಿಚಾರ ಆಗಲಿ, ನೀವು ಮೇಲಕ್ಕೆ ಬಂದಿರುವಂಥ ಕೆಲವೊಂದು ಸಾಧನೆಯ ಅಂಶಗಳಾಗಲಿ ಈ ದಿನ ಮೆಲುಕು ಹಾಕುವಂಥ ಸಾಧ್ಯತೆ ಇದೆ. ಅದನ್ನು ಬೇರೆಯವರ ಜೊತೆ ಹಂಚಿಕೊಳ್ತೀರಿ. ಹಾಗಾಗಿನೇ ಈ ದಿನ ಆದರ್ಶದ ಬದುಕು ಹೇಗಿರಬೇಕು ಅನ್ನುವಂಥದ್ದನ್ನು ನೀವೇ ತೋರಿಸುವಂಥ ಒಂದು ಪ್ರಯತ್ನದಲ್ಲೂ ಕೂಡ ಇರ್ತೀರಿ. ಒಟ್ಟಾರೆ ನಿಮ್ಮ ಪ್ರಯತ್ನ ಒಳ್ಳೆಯ ಫಲವನ್ನು ತರುತ್ತೆ. ನಿಮ್ಮ ಪ್ರೀತಿ ಪಾತ್ರರಿಂದ ಉತ್ತಮ ಸಹಕಾರ ನಿಮಗೆ ಸಿಕ್ಕತ್ತೆ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಶಿವ ಪಾರ್ವತಿಯರನ್ನು ಈ ದಿನ ಪ್ರಾರ್ಥನೆ ಮಾಡಿಕೊಳ್ಳಿ. ಮಹಾಲಕ್ಷ್ಮಿಯನ್ನು, ಮಹಾವಿಷ್ಣುವನ್ನು ಈ ದಿನ ಧ್ಯಾನ ಮಾಡಿ ಸ್ತೋತ್ರ ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಷಷ್ಠ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. 6ನೇ ಮನೆ ಇದು, ಶತ್ರುಸ್ಥಾನ, ಆರೋಗ್ಯ ಸ್ಥಾನ ಇದು. ಹಾಗಾಗಿನೇ ಈ ದಿನ ನಿಮ್ಮ ಕೆಲಸಗಳು ತುಂಬ ಯಶಸ್ಸನ್ನು ಕಾಣುತ್ತೆ. ಕೆಲಸಕ್ಕೆ ಅಡ್ಡಿಪಡಿಸ್ತಾ ಇದ್ದಂಥವ್ರನ್ನ ಈ ದಿನ ಬಹಳ ಅಲರ್ಟಾಗಿಯೇ ದೂರ ಇಡುವಂಥ ಸಂದರ್ಭಗಳು ಕೂಡ ಇದೆ. ಗೊತ್ತಿದ್ದು ಗೊತ್ತಿಲ್ಲದಂತೆ ಸ್ವಲ್ಪ ನಾಟಕೀಯವಾಗಿ ಇರುವಂಥ ಸಂದರ್ಭ ಕೂಡ ಈ ದಿನ ಇರುತ್ತೆ. ಹಾಗೆ ಈ ದಿನದಲ್ಲಿ ನೀವು ಸ್ಟೇ ಅವೇ ಫ್ರಮ್ ನೆಗೆಟಿವ್ ಪೀಪಲ್, ಇದೊಂದನ್ನು ಜ್ಞಾಪಕ ಇಟ್ಕೊಳ್ಳಿ. ಯಾಕೆ ಅಂತ ಹೇಳಿದ್ರೆ ದೇ ಹ್ಯಾವ್ ಎ ಪ್ರಾಬ್ಲಮ್ ಫಾರ್ ಎವ್ರಿ ಸೊಲ್ಯೂಷನ್. ಆ ಥರ ಈ ನೆಗೆಟಿವ್ ಆಗಿ ಯೋಚನೆ ಮಾಡುವಂಥವರೇ ನಿಮ್ಮ ಕೆಲಸ ಕಾರ್ಯಗಳಿಗೆ ತಣ್ಣೀರೆರಚುವಂಥವ್ರು. ಹಾಗಾಗಿ ನಿಮ್ಮ ಉತ್ಸಾಹವನ್ನು ಭಂಗಗೊಳಿಸುವಂಥದ್ದು ಅಂದರೆ ಈ ಒಂದು ಪ್ರಯತ್ನ. ಹಾಗಾಗಿನೇ ಈ ನೆಗೆಟಿವ್ ವೈಬ್ಸ್ ಇರುವಂಥವ್ರ ಜೊತೆಯಲ್ಲಿ ಈ ದಿನ ಇರಬೇಡಿ. ಇನ್ನು ಈ ದಿನ ನಿಮ್ಮ ಆಲೋಚನೆಗಳು ಕಾರ್ಯರೂಪಕ್ಕೆ ತರಲಿಕ್ಕೆ ಅವಕಾಶಗಳು ಸಿಕ್ಕತ್ತೆ. ಆದರೆ ಸ್ವಲ್ಪ ಮನಸ್ಸು ಮಾಡಿ ಇನ್ನೊಂದು ಹಂತ ಮುಂದಕ್ಕೆ ಹೋದರೆ ನಿಮಗೆ ಇಡೀ ಜಗತ್ತಿನ ವಿಹಂಗಮ ನೋಟ ನಿಮಗೆ ಅರ್ಥ ಆಗುತ್ತೆ. ಹಾಗಾಗಿ ಆ ಕೆಲಸದಲ್ಲಿ ಇರುವಂಥ ಸಮಸ್ಯೆಯನ್ನು ನಿವಾರಣೆ ಮಾಡಿಕೊಂಡು ಮುಂದುವರಿಯುವಂಥದ್ದು ಹೇಗೆ ಅನ್ನುವಂಥದ್ದರ ವಿಚಾರ ನಿಮಗೆ ಹೊಳೆಯುತ್ತೆ. ಹಾಗಾಗಿ ಯಾವುದೇ ವಿಶ್ವವಿದ್ಯಾಲಯ ಕಲಿಸದೇ ಇರುವಂಥ ಒಂದು ಪಾಠವನ್ನು ಈ ದಿನ ನೀವು ಕಲಿತ್ಕೊಳ್ತೀರಿ. ಅದು ಅನುಭವದ ಪಾಠ. ಹಾಗಾಗಿ ಈ ದಿನದಲ್ಲಿ ಯಾವುದೇ ಕೆಲಸ ಕಾರ್ಯಗಳು ಕೂಡ ಬಹಳ ವಿಶೇಷ ರೀತಿಯಲ್ಲಿ ಜರುಗುವಂಥದ್ದು ಇದೆ. ಇನ್ನು ವ್ಯವಹಾರದಲ್ಲಿ ಅನಿರೀಕ್ಷಿತ ಲಾಭಗಳು ಸಿಕ್ಕತ್ತೆ. ಮನೆಯಲ್ಲಿ ಆಗಬೇಕಾಗಿರುವಂತಹ ಕೆಲಸ ಕಾರ್ಯಗಳಲ್ಲಿ ಉತ್ತಮವಾದಂತಹ ಒಂದು ಪ್ರಗತಿ ಇರುತ್ತೆ. ಒಟ್ಟಾರೆ ಈ ದಿನ ನಿಮ್ಮ ತೀರ್ಮಾನಗಳಿಗೆ ನೀವು ಬದ್ಧರಾಗಿದ್ದರೆ ಉತ್ತಮ ಅವಕಾಶಗಳು ಸಿಕ್ಕತ್ತೆ. ಆದರೆ ನೀವು ತೆಗೆದುಕೊಂಡಂತಹ ತೀರ್ಮಾನಗಳನ್ನು ಆಗಾಗ್ಗೆ ಬದಲಾಯಿಸಲಿಕ್ಕೆ ಹೋಗಬೇಡಿ. ಒಂದು ಕಡೆ ನೀವು ಸ್ಟಿಕ್ಕಾನ್ ಆಗಬೇಕು, ಒಂದಕ್ಕೆ ನೀವು ನಂಬಿಕೆಯಿಂದ ಅಂಟಿಕೊಳ್ಬೇಕು. ಆಗ ಮಾತ್ರ ಯಶಸ್ಸು ಕಟ್ಟಿಟ್ಟ ಬುತ್ತಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಅನ್ನಪೂರ್ಣೇಶ್ವರಿ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಪಂಚಮದಲ್ಲಿ ಚಂದ್ರ ಇರುವಂಥ ದಿನ. ಪೂರ್ವ ಪುಣ್ಯ ಸ್ಥಾನ ಇದು. ಹಾಗಾಗಿನೇ ಈ ದಿನ ಮಿಶ್ರ ಫಲಗಳು.
ಜೊತೆಗೆ ವ್ಯವಹಾರದಲ್ಲಿ ಸ್ವಲ್ಪ ಗೊಂದಲಗಳು ಉಂಟಾಗುವಂಥದ್ದು ಇದೆ. ಯಾವುದೇ ಕೆಲಸಕ್ಕೆ ಕೈ ಹಾಕಿ ಆರಂಭದಲ್ಲಿ ನಿಮಗೆ ಸ್ವಲ್ಪ ತೊಂದರೆಗಳಿರುತ್ತೆ. ಸ್ಟಾರ್ಟಿಂಗ್ ಹಿಕ್ಕಪ್ಸ್ ಅನ್ನುವಂಥದ್ದು ಇದೆ. ಕ್ರಮೇಣವಾಗಿ ಕೆಲಸ ಚೆನ್ನಾಗಿ ಆಗ್ಬೋದು, ಆದರೆ ಆರಂಭದಲ್ಲೇ ಕೆಲಸ ಮಾಡಬೇಕಾ ಬೇಡವಾ ಅನ್ನುವಂಥ ನಿರ್ಧಾರಕ್ಕೆ ಬರುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಇನ್ನು ಈ ದಿನ ಕೆಲವೊಂದು ಬೇಡದ ವಿಚಾರಕ್ಕೆ ಚರ್ಚೆಗಳು ಆಗುವಂಥದ್ದು ಇದೆ. ಅದರಲ್ಲೂ ನಿಮ್ಮ ಸಂಬಂಧಿಕರ ಜೊತೆಯಲ್ಲಿ ಭಿನ್ನಾಭಿಪ್ರಾಯಗಳು ಉಂಟಾಗುವಂಥದ್ದು ಇದೆ. ಇದನ್ನು ದುರಸ್ತಿ ಮಾಡೋದು ಕಷ್ಟ ಆಗುತ್ತೆ. ಹಾಗಾಗಿ ಆದಷ್ಟು ಭಿನ್ನಾಭಿಪ್ರಾಯಗಳಿಂದ ದೂರ ಇರಬೇಕು. ಇನ್ನು ಪ್ರತಿಯೊಬ್ಬರ ಮಾತಿಗೂ ನೀವು ಈ ದಿನ ಪ್ರತಿಕ್ರಿಯೆ ನೀಡುವಂಥ ಅಗತ್ಯತೆ ಇಲ್ಲ. ಹಾಗಾಗಿ ಯಾರು ಏನೇ ಅಂದುಕೊಳ್ಳಿ, ನೀವು ಮಾತ್ರ ಸ್ವಲ್ಪ ಮೌನವಾಗಿರುವಂಥದ್ದು ಉತ್ತಮ. ನಿಮ್ಮ ಗುರಿ ಸಾಧಿಸುವಂಥ ಒಂದು ನಿಟ್ಟಿನಲ್ಲಿ ಪ್ರಯತ್ನಗಳನ್ನು ಮುಂದುವರಿಸಿದ್ರೆ ಸಾಕು. ಹಾಗಾಗಿ ನಿರೀಕ್ಷಿತ ಸಮಯಕ್ಕೆ ನಿಮಗೆ ಪ್ರತಿಫಲ ಬೇಕು ಅಂತ ಹೇಳಿದ್ರೆ ನಿಮ್ಮ ಒಂದು ಪ್ರಯತ್ನದಲ್ಲಿ ಕನ್ಸಿಸ್ಟೆನ್ಸಿಯನ್ನು ಇಟ್ಕೊಳ್ಬೇಕು. ಹಾಗೆ ಹಣ ಕೈ ಸೇರಲ್ಲ ಈ ದಿನ. ಇದರಿಂದ ಸ್ವಲ್ಪ ತೊಂದರೆಗಳು ಉಂಟಾಗುವಂಥದ್ದು ಕೂಡ ಇದೆ. ಇನ್ನು ಮಕ್ಕಳ ವಿಚಾರವಾಗಿ ಈ ದಿನ ನಿಮಗೆ ಸ್ವಲ್ಪ ಬೇಸರ. ಅವರ ನಡವಳಿಕೆ ಆಗಲಿ, ಅವರ ಒಂದು ಪ್ರಗತಿಯ ವೇಗ ಆಗಲಿ ನಿಮಗೆ ಅಷ್ಟೊಂದು ಖುಷಿಯನ್ನು ಕೊಡಲ್ಲ. ಇದರಿಂದ ಸ್ವಲ್ಪ ಮನಸ್ತಾಪಗಳು ಆಗುವಂಥದ್ದು ಕೂಡ ಇದೆ. ಇನ್ನು ಈ ದಿನ ವಾಹನದಿಂದ ಅಷ್ಟೊಂದು ಅನುಕೂಲ ಇಲ್ಲ, ಸ್ವಲ್ಪ ಜಾಗ್ರತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಈ ದಿನ ಆದಿತ್ಯ ಹೃದಯ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಸೂರ್ಯ ನಮಸ್ಕಾರ ಮಾಡಿಕೊಳ್ಳಿ. ಸಾಧ್ಯ ಆದರೆ ಈ ದಿನ ಸೂರ್ಯನಿಗೆ ಅರ್ಘ್ಯ ಕೊಡಿ, ಒಳ್ಳೆಯದಾಗತ್ತೆ ನಿಮಗೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 2. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಚತುರ್ಥದಲ್ಲಿ ಚಂದ್ರ ಇರುವಂತಹ ದಿನ. ಇದು ಸುಖಸ್ಥಾನ. ಹಾಗಾಗಿ ಈ ದಿನದಲ್ಲಿ ಕೆಲವೊಂದು ವಿದ್ಯಮಾನಗಳು ನೀವು ಅನುಭವಿಸ್ತಾ ಇರುವಂಥ ಸುಖಕ್ಕೆ ಧಕ್ಕೆಯನ್ನು ತರುತ್ತೆ. ಎಲ್ಲ ಒಂದು ಕಡೆ ಚಿಂತೆ ಜಾಸ್ತಿ ಆಗುವಂಥದ್ದು. ಹಾಗೆ ಇದ್ದಕ್ಕಿದ್ದ ಹಾಗೆ ಈ ಬದಲಾವಣೆಗಳು ಆಗುತ್ತೆ. ಒಂದು ತಿರುವನ್ನು ಪಡ್ಕೊಳ್ಳುವಂಥ ಜೀವನ ನಿಮ್ಮದು. ಹಾಗೆ ಈ ದಿನ ಯಾವುದೇ ಪ್ರಯತ್ನದಲ್ಲೂ ಕೂಡ ನಿಮ್ಮ ನಿರೀಕ್ಷೆಯಂತೆ ಫಲಿತಾಂಶಗಳು ಸಿಕ್ಕಲ್ಲ. ಮಿಶ್ರ ಫಲಗಳೇ ಕೆಲವೊಮ್ಮೆ ಬರುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಆದರೆ ಈ ದಿನ ವಿವಾದಕ್ಕೆ ಸಿಲುಕಿಕೊಳ್ತೀರಿ. ನೀವು ಎಷ್ಟೇ ಒಳ್ಳೆ ಕೆಲಸ ಮಾಡಿ, ಎಷ್ಟೇ ಒಳ್ಳೆಯವರಾಗಿದ್ದರೂ ಕೂಡ ಆಪಾದನೆಗಳು ಬರುವಂಥದ್ದಿದೆ. ಯಾವುದೋ ಕೆಲಸಕ್ಕೆ ಬಾರದಂತಹ ವಿಚಾರಕ್ಕೆ ಈ ದಿನ ತೀರಾ ಸಣ್ಣ ಮನುಷ್ಯರು ಕೂಡ ನಿಮ್ಮ ಮೇಲೆ ಅಪಪ್ರಚಾರ ಮಾಡುವಂಥದ್ದು, ಅವಮಾನ ಮಾಡುವಂಥ ಪ್ರಸಂಗಗಳು ಕೂಡ ಬರಬಹುದು. ಹಾಗಾಗಿ ಈ ದಿನ ಅಂಥ ವ್ಯಕ್ತಿಗಳಿಂದ ದೂರ ಇರಿ. ಯಾವುದೇ ಮಾತುಕತೆಗೆ ಹೋಗಬೇಡಿ. ಯಾವುದೇ ವ್ಯವಹಾರವನ್ನು ಅಂಥವ್ರ ಜೊತೆ ಈ ದಿನ ಮಾಡಬೇಡಿ. ಹಾಗೆ ಈ ದಿನ ಸ್ತ್ರೀ ವರ್ಗದವರಿಗೆ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಹೆಚ್ಚಿನ ಪ್ರಗತಿ ಹೊಂದಲಿಕ್ಕೆ ಅವಕಾಶ ಇದೆ. ಆದರೆ ಬೇರೆಯವರನ್ನು ನಂಬಿ ಈ ದಿನ ಮೋಸ ಹೋಗ್ತೀರಿ. ಅವರು ಸಮಯಕ್ಕೆ ಸರಿಯಾಗಿ ನಿಮಗೆ ಕೈ ಕೊಡುವಂಥವ್ರು. ಹಾಗಾಗಿ ಅವರನ್ನು ನಂಬಿ ಯಾವುದೇ ಪ್ರಗತಿ ಸಾಧ್ಯ ಇಲ್ಲ ಅನ್ನುವಂಥ ಒಂದು ಅನುಭವ ಈ ದಿನ ನಿಮಗೆ ಆಗುತ್ತೆ. ಹಾಗೆ ಈ ದಿನ ನೀವು ಎಲ್ಲಿ ಹೋಗ್ತೀರಿ, ಏನು ತಿಂತೀರಿ, ಯಾವ ರೀತಿಯಲ್ಲಿ ನಿಮ್ಮ ವ್ಯವಹಾರಗಳಿರುತ್ತೆ ಅನ್ನುವಂಥದ್ದರ ಮೇಲೆ ನಿಮ್ಮ ಒಂದು ಅಭಿವೃದ್ಧಿ ಸೃಷ್ಟಿಯಾಗುತ್ತೆ. ಹಾಗಾಗಿನೇ ಈ ದಿನ ಅಂಥ ವಿಚಾರಗಳಲ್ಲಿ ಸ್ವಲ್ಪ ಲಕ್ಷ್ಯ ಇಟ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಯಾವುದೇ ವಿಚಾರಕ್ಕೂ ಕೂಡ ಸಾಲ ಸೋಲ ಮಾಡುವಂಥ ಪ್ರಯತ್ನವನ್ನು ಈ ದಿನ ಮಾಡಬೇಡಿ. ಹಣಕಾಸಿನ ವಿಚಾರದಲ್ಲಿ ಕಮಿಟ್ ಆಗಬೇಡಿ. ಭಗವಂತ ಏನು ಕೊಟ್ಟಿದ್ದಾನೋ ಅಷ್ಟೇ ಸಾಕು, ಅಷ್ಟರಲ್ಲೇ ತೃಪ್ತಿ ಪಡಬೇಕು. ಈ ದಿನ ಕೈಗೆ ಬಂದದ್ದು ಈ ದಿನ ನಿಮಗೆ ಉಳಿತಾಯದ ಹಂತಕ್ಕೂ ಬರಬೇಕು. ಆ ನಿಟ್ಟಿನಲ್ಲಿ ಪ್ರಯತ್ನಗಳನ್ನು ಮುಂದುವರಿಸಿ, ಒಳ್ಳೆಯದಾಗುತ್ತೆ. ಪ್ರಯತ್ನ ಇಲ್ಲದೆ ಮಾತ್ರ ಸುಮ್ಮನೆ ಕೂತಿರಬೇಡಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ, ರಾಮನಾಮ ಜಪ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 6. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ಕೀರ್ತಿ ಸ್ಥಾನದಲ್ಲಿ ಚಂದ್ರ ಇದ್ದಾನೆ. 3ನೇ ಮನೆಯಲ್ಲಿ ಚಂದ್ರ ಅಂದರೆ ಬಹಳ ವಿಶೇಷ ರೀತಿಯಲ್ಲಿ ನಿಮ್ಮ ವ್ಯವಹಾರಗಳು ಇರುತ್ತೆ, ಅಭಿವೃದ್ಧಿದಾಯಕವಾಗಿರುತ್ತೆ. ನೀವು ಅಂದುಕೊಂಡಂತಹ ಕೆಲಸಗಳನ್ನು ಮಾಡುವಂಥದ್ದು. ಹಾಗಾಗಿನೇ ಈ ದಿನ ಪ್ರಯತ್ನ ಕಡಿಮೆ ಇದ್ದರೂ ಫಲಗಳು ಮಾತ್ರ ವಿಪರೀತವಾಗಿರುತ್ತೆ. ಇನ್ನು ಈ ದಿನ ಸಮಾಜದಲ್ಲಿರುವಂಥ ಪ್ರಮುಖ ವ್ಯಕ್ತಿಯಿಂದ ವಿಶೇಷ ಬೆಂಬಲವನ್ನು ಪಡ್ಕೊಳ್ತೀರಿ. ಅವರಿಂದ ಒಂದು ಮಾರ್ಗದರ್ಶನ, ಹಣದ ನೆರವು, ಸಹಾಯ ಸಹಕಾರಗಳು ಏನೋ ಒಂದು ಈ ದಿನ ನಿಮಗೆ ಲಭ್ಯ ಆಗುತ್ತೆ. ಹಾಗಾಗಿನೇ ನಿಮಗೆ ಒಂದು ರೀತಿಯಲ್ಲಿ ಸೆಕ್ಯೂರಿಟಿ ಫೀಲಿಂಗ್ ಇದೆ, ಭದ್ರತೆ ಇದೆ, ಏನು ಬೇಕಾದರೂ ಮಾಡಬಲ್ಲೆ ಅನ್ನುವಂಥ ಒಂದು ಧೈರ್ಯ, ಆತ್ಮವಿಶ್ವಾಸ ಈ ದಿನ ಹೆಚ್ಚಾಗಿರುತ್ತೆ. ಇದರಿಂದಲೇ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಉತ್ತಮ ಪ್ರಗತಿಯನ್ನು ಕಾಣಲಿಕ್ಕೆ ಸಾಧ್ಯ ಆಗುತ್ತೆ.
ಇನ್ನು ಸ್ತ್ರೀಯರು ವಿಶೇಷವಾಗಿ ಸ್ವಲ್ಪ ಆರೋಗ್ಯದ ಕಡೆ ಗಮನ ಕೊಟ್ಬಿಡಿ. ಏಕೆಂದರೆ ಕೆಲಸಗಳು ಸರಿಯಾಗಿ ಆಗ್ತಾ ಇದೆ, ಆ ಸಂತೋಷದ ಗುಂಗಿನಲ್ಲೇ ನಿಮ್ಮನ್ನು ನೀವು ಮರೆಯುವಂಥದ್ದು ಕೂಡ ಇದೆ. ಆರೋಗ್ಯವನ್ನು ನಿರ್ಲಕ್ಷ್ಯ ಮಾಡ್ತೀರಿ, ಸ್ವಲ್ಪ ಜಾಗ್ರತೆ. ಇನ್ನು ಈ ದಿನ ನಿಮ್ಮ ಸ್ನೇಹಿತರಿಂದಾಗಲಿ ಬಂಧುಗಳಿಂದಾಗಲಿ ನಿಮ್ಮ ಬಗ್ಗೆ ಪ್ರಶಂಸೆ, ನಿಮ್ಮ ಒಂದು ಮಾತಿನಿಂದ, ನಿಮ್ಮ ನಡತೆಯಿಂದ ಅವರಿಗೆ ಆಗಿರುವಂಥ ಅನುಕೂಲತೆಗಳ ಬಗ್ಗೆ ಈ ದಿನ ಹೆಚ್ಚು ಮಾತಾಡ್ತಾರೆ, ಶ್ಲಾಘನೆ ಇದೆ. ಇದರಿಂದಲೇ ಈ ದಿನ ನೀವು ಮತ್ತಷ್ಟು ಕೆಲಸಗಳನ್ನು ಮಾಡಬೇಕು ಅನ್ನುವಂಥ ಒಂದು ಉತ್ಸಾಹದಲ್ಲಿ, ಹುಮ್ಮಸ್ಸಿನಲ್ಲಿ ಇರ್ತೀರಿ. ಇನ್ನು ಈ ದಿನ ಎಲ್ಲಿ ಹೋದರೂ ಕೂಡ ನಿಮಗೆ ಒಂದು ಗೌರವ ಇದೆ, ಒಂದು ಬೆಲೆ ಇದೆ ನಿಮಗೆ. ಹಾಗೆ ಈ ದಿನ ನಿಮ್ಮನ್ನು ಯಾರು ನಿರ್ಲಕ್ಷ್ಯ ಮಾಡ್ತಾರೆ, ಎಂತಹ ಮಹಾನ್ ವ್ಯಕ್ತಿಗಳಾದರೂ ಕೂಡ ಅವರಿಂದ ದೂರ ಇರುವಂಥ ಒಂದು ಪ್ರಯತ್ನ ಮಾಡಿ. ಆದರೆ ನಿಮಗೆ ಬೆಲೆ ಕೊಡುವಂಥವ್ರು, ನಿಮ್ಮ ಮಾತಿಗೆ ಬೆಲೆ ಕೊಡುವಂಥವ್ರು, ಅಂಥ ಮನುಷ್ಯರು ಎಷ್ಟೇ ಸಾಮಾನ್ಯ ಮನುಷ್ಯರಾಗಿದ್ದರೂ ಕೂಡ ಅವರನ್ನು ಗೌರವಿಸಿ, ಅವರನ್ನು ಈ ದಿನ ನಿಮ್ಮ ಜೊತೆಯಲ್ಲಿಟ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಹಾಗಾಗಿ ಈ ದಿನ ಸಮಾಜದಲ್ಲಿರುವಂಥ ಇಂತಹ ಸೂಕ್ಷ್ಮತೆಗಳನ್ನು ಕಲಿತ್ಕೊಳ್ಳಲಿಕ್ಕೆ ಒಳ್ಳೆಯ ಅವಕಾಶಗಳು ಸಿಕ್ಕತ್ತೆ. ಬಂಧು ಮಿತ್ರರ ಜೊತೆಯಲ್ಲಿ ಈ ದಿನ ನೀವು ಸೇರುವಂಥದ್ದು, ಉತ್ತಮ ಸಮಯವನ್ನು ಕಳೆಯುವಂಥದ್ದು ಕೂಡ ಇದೆ. ಸಂತೋಷದ ದಿನ ಇದು. ಹಾಗೆ ಕೆಲಸಗಳು ಇರುತ್ತೆ, ಅದನ್ನು ಒಂದು ಟೀಮ್ ವರ್ಕ್ ರೀತಿಯಲ್ಲಿ ನಿಭಾಯಿಸ್ತೀರಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ, ಗಣಪತಿಯನ್ನು ಆರಾಧನೆ ಮಾಡಿ, ಗಣಪತಿಯ ಸ್ತೋತ್ರವನ್ನು ಈ ದಿನ ಹೇಳ್ಕೊಳ್ಳಿ, ಶಿವಸ್ತೋತ್ರವನ್ನು ಕೂಡ ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1.